ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರಸೇವಕರು ಕಂಡಂತೆ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ರಾಮನೂರು ಅಯೋಧ್ಯೆಯಲ್ಲಿ ವೈಭವದ ದಿನಗಳು ಮರುಕಳಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ರಾಮನೂರಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಪ್ರಮುಖವಾಗಿ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂಥ ಧಾರ್ಮಿಕ ಕೈಂಕರ್ಯಗಳೇನಿದ್ದಾವೆ ಅದಾಗಿದೆ. ಮತ್ತೊಂದೆಡೆ ಪ್ರಭು ಶ್ರೀರಾಮನ ಮೂರ್ತಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬಹುದು, ಈ ಕುತೂಹಲಕ್ಕೆ ಇವತ್ತು ತೆರೆ ಬಿತ್ತು. ಪ್ರಭು ಶ್ರೀರಾಮನ ಮೂರ್ತಿಯನ್ನು ನೋಡೋ ಭಾಗ್ಯವೂ ಕೂಡ ದೇಶದ ಜನರಿಗೆ ಸಿಕ್ತು. ಇದಾದ ಬೆನ್ನಿಗೆ ನಾವು ಈ ಕಾರ್ಯಕ್ರಮದಲ್ಲೂ ಒಂದಿಷ್ಟು ಫ್ಲ್ಯಾಶ್ ಬ್ಯಾಕಿಗೆ ಹೋಗುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಫ್ಲ್ಯಾಶ್ ಬ್ಯಾಕಿನ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ರಾಮ ಮಂದಿರ ಹೋರಾಟ ಯಾವ ರೀತಿ ನಡೆಯಿತು, ಅದಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರು ಯಾರೆಲ್ಲ, ಎಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. 5 ಶತಮಾನಗಳ ನಂತರ ಗರ್ಭಗುಡಿ ಸೇರಿದ್ದಾನೆ ಬಾಲರಾಮ. ಬಾಲರಾಮನ ವಿಗ್ರಹ ಪ್ರತಿಷ್ಠೆಯಾಗಿದೆ. ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ ಅಂದರೆ 22ರ ಶುಭ ಗಳಿಗೆಗಾಗಿ ಕೋಟಿ ಕೋಟಿ ಭಕ್ತರು ಕಾಯ್ತಾ ಇದ್ದಾರೆ. ರಾಮಲಲ್ಲನ ವೈಭವ ಕಣ್ತುಂಬಿಸಿಕೊಳ್ಳೋದಕ್ಕೆ ಜನ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಇತ್ತ ಮಂದಿರಕ್ಕಾಗಿ ಹೋರಾಡಿದಂಥ ಕರಸೇವಕರು ಸಂತಸ ಸಂಭ್ರಮದಲ್ಲಿ ಕುಣಿದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಜೀವನದ ಪರಮ ಕನಸು, ಪರಮ ಧ್ಯೇಯ ಅದು ಈಡೇರ್ತಾ ಇದೆ. 5 ಶತಮಾನಗಳ ನಂತರ, ನಿರಂತರ ಸಂಘರ್ಷಗಳ ನಂತರ, ನಿರಂತರ ಗಲಾಟೆಗಳು, ಹೋರಾಟಗಳು, ಇದೆಲ್ಲದರ ನಂತರ ಅಯೋಧ್ಯೆ ಇವತ್ತು ವೈಭವದ ದಿನಗಳಿಗೆ ಸಾಕ್ಷಿಯಾಗ್ತಾ ಇದೆ. ಎಸ್, 2 ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಫೋಟೋ. ಮೊದಲಿಗೆ ನ್ಯೂಸ್ ಫಸ್ಟ್ ಈ ಫೋಟೋವನ್ನು ನಮ್ಮ ವೀಕ್ಷಕರ ಮುಂದಿಡ್ತು, ಅಥವಾ ಬ್ರೇಕ್ ಮಾಡೋ ಕೆಲಸ ನ್ಯೂಸ್ ಫಸ್ಟ್ ಮಾಡ್ತು. ಎಲ್ರಿಗೂ ಕುತೂಹಲ ಇತ್ತು, ಬಾಲರಾಮನ ಮೂರ್ತಿ ಹೆಂಗಿರುತ್ತೆ. ಕಾರಣ, ಬಾಲರಾಮನ ಮೂರ್ತಿ ಯಾರೂ ನೋಡಿದವರಿಲ್ಲ. ಈ ಬಾಲರಾಮನ ಮೂರ್ತಿ ಹೆಂಗಿರುತ್ತೆ ಅನ್ನೋದೇ ಒಂದು ಕುತೂಹಲ. ಇವತ್ತು ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ನೋಡ್ತಾ ಇದ್ದೀರಿ ಬಾಲರಾಮನ ಮುಖದಲ್ಲಿರುವಂಥ ತೇಜಸ್ಸು. 5 ವರ್ಷದ ಬಾಲಕ ಶ್ರೀರಾಮ, ಲಲ್ಲ, ರಾಮಲಲ್ಲ. ಲಲ್ಲ ಅಂತಂದರೆ ನಾವು ಕನ್ನಡದಲ್ಲಿ ಪುಟ್ಟ, ಕಂದ ಅಂತ ಮಕ್ಕಳನ್ನು ಕರಿತೀವಿ. ಹಾಗೆ ಹಿಂದಿಯಲ್ಲಿ ಲಲ್ಲ ಅಂತ ಕರೀತಾರೆ ಮಗುವನ್ನು. ಅದೇ ರೀತಿ ಬಾಲರಾಮ, ರಾಮಲಲ್ಲ, ರಾಮಲಲ್ಲನ ಮೂರ್ತಿಯನ್ನು ನೋಡ್ತಾ ಇದ್ದೀರಿ. ಈ ಕ್ಷಣಕ್ಕಾಗಿ ಹಿಂದೂಗಳು ಕಾಯ್ತಾ ಇದ್ರು. 5 ಶತಮಾನಗಳಿಂದ ಕಾಯ್ತಾ ಇದ್ರು. ನೋಡ್ತಾ ಇದ್ದೀರಿ ಎಷ್ಟು ತಲೆಮಾರುಗಳು ಹೋಯಿತು ಆ ಮಧ್ಯದಲ್ಲಿ. ಈ 5 ಶತಮಾನಗಳ ಅವಧಿಯಲ್ಲಿ ಎಷ್ಟು ತಲೆಮಾರುಗಳು. ಇದನ್ನು ನೋಡಬೇಕು ಅನ್ನೋ ಕನಸನ್ನು ಹೊತ್ತುಕೊಂಡೇ ಕಣ್ಣು ಮುಚ್ಚಿದವರು ಕೋಟ್ಯಾಂತರ ಜನ. ಪ್ರಭು ಶ್ರೀರಾಮನನ್ನ ಅಯೋಧ್ಯೆಯ ಆ ಜನ್ಮಭೂಮಿಯ ಜಾಗದಲ್ಲಿ ನೋಡಬೇಕು ಅಂತ ಕನಸು ಕಂಡು ಕಣ್ಣು ಮುಚ್ಚಿದವರು ಎಷ್ಟು ಜನ ಈ 5 ಶತಮಾನದ ಅವಧಿಯಲ್ಲಿ. ಈ ಅವಧಿ ಅಥವಾ ಈ ತಲೆಮಾರು, ನನ್ನ ನಿಮ್ಮ ತಲೆಮಾರಿಗೆ ಆ ಸೌಭಾಗ್ಯ ಒದಗಿ ಬಂದಿದೆ. ನೋಡ್ತಾ ಇದ್ದೀರಿ ಪ್ರಭು ಶ್ರೀರಾಮನನ್ನ ಕಣ್ತುಂಬಿಸಿಕೊಳ್ಳುವಂಥ ಸೌಭಾಗ್ಯ. ಇದೀಗ ಮೂರ್ತಿಯಷ್ಟೇ, ಪ್ರಾಣ ಪ್ರತಿಷ್ಠೆ ಇನ್ನೂ ಆಗಿಲ್ಲ. ಪ್ರಾಣ ಪ್ರತಿಷ್ಠೆಯ ನಂತರ ಇದರ ಈ ವಿಗ್ರಹದ ತೇಜಸ್ಸು ಇನ್ನಷ್ಟು ಅದ್ಭುತವಾಗುತ್ತೆ ಅಂತ ಧಾರ್ಮಿಕ ವಿದ್ವಾಂಸರು ಹೇಳ್ತಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾರೆ, ಧಾರ್ಮಿಕ ಕಾರಣಗಳನ್ನು ಕೊಡ್ತಾರೆ. ನೋಡ್ತಾ ಇದ್ದೀರಿ ಕೈಯಲ್ಲಿ ಬಿಲ್ಲು, ಬಾಣ. ಬಾಲಶ್ರೀರಾಮ, 5 ವರ್ಷದ ಬಾಲಶ್ರೀರಾಮನ ಪ್ರತಿಮೆ ಅಥವಾ ವಿಗ್ರಹ. ಇದನ್ನು ಕೆತ್ತೋದು, ಈ ಮೂರ್ತಿಯ ಕೆತ್ತನೆಯೇ ಬಹಳ ದೊಡ್ಡ ಸವಾಲು. ಕಾರಣ, ನೀವು ಬಾಲಕೃಷ್ಣನನ್ನು ನೋಡಿರ್ತೀರಿ. ಬಾಲಕೃಷ್ಣ ಹೇಗಿರ್ತಾನೆ ಅನ್ನೋ ಒಂದು ಕಲ್ಪನೆ ನಮಗಿದೆ. ಬಾಲಶ್ರೀರಾಮ ಹೇಗಿರ್ತಾನೆ ಗೊತ್ತಿಲ್ಲ. ಸೊ ಆ ಕಲ್ಪನೆಯೇ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಅದ್ಭುತವಾದಂಥ ಬಾಲಶ್ರೀರಾಮನನ್ನು ಕೆತ್ತಿದ್ದಾರೆ. ಕರ್ನಾಟಕ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳಿದೆ. ನಾವು ಇವತ್ತು ಮಂದಿರ ಉದ್ಘಾಟನೆಯ ಹೊತ್ತಲ್ಲಿದ್ದೀವಿ, ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ಹೊತ್ತಲ್ಲಿದ್ದೀವಿ. ಇದಕ್ಕಾಗಿ ಜೀವ ಸವೆಸಿದವರು ಲಕ್ಷಾಂತರ ಜನ. 5 ಶತಮಾನದ ಅವಧಿಯಲ್ಲಿ ಆದಂಥ ಸಂಘರ್ಷಗಳು 108. ಆ ಸಂಘರ್ಷದಲ್ಲಿ ಉಸಿರಿ ಚೆಲ್ಲಿದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಬಹಳ ಜನ ಅತಿ ಬುದ್ಧಿವಂತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನ್ರಿ ಮಂದಿರ ಆಗಿದೆ, ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಮಂದಿರ ಆಯಿತು, ಅದರಲ್ಲೇನ್ರಿ ದೊಡ್ಡ ವಿಚಾರ ಇದೆ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರಬೇಕಾದರೆ
ಅದರ ಹಿಂದಿರುವಂಥ ಪರಿಶ್ರಮ ಬೇರೆಯದ್ದೇ ಆಗಿತ್ತು. ಆ ಪರಿಶ್ರಮ ಯಾವುದು? ಡಿಸೆಂಬರ್ 1992 6ನೇ ತಾರೀಕು ಅವತ್ತು ಅಲ್ಲಿದ್ದಂಥ ಕಟ್ಟಡ ಉರುಳದೇ ಹೋಗಿದ್ದರೆ ಸುಪ್ರೀಂ ಕೋರ್ಟ್ 2019ರಲ್ಲಿ ಈ ರೀತಿ ತೀರ್ಪು ಕೊಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಕೋರ್ಟು ಕೂಡ ಇರುವಂಥ ಪ್ರಾರ್ಥನಾ ಮಂದಿರವನ್ನು ಕೆಡವಿ ದೇವಸ್ಥಾನ ಕಟ್ಟಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೆಡವಿದಂಥ ಜಾಗದಲ್ಲಿ ಹಿಂದೆ ದೇವಸ್ಥಾನ ಇತ್ತು, ಅಲ್ಲಿ ದೇವಸ್ಥಾನ ಕಟ್ಟಬಹುದು ಅಂತ ತೀರ್ಪು ಕೊಡುತ್ತೆ. ಹಾಗಿದ್ರೆ ಮೂಲ ಎಲ್ಲಿದೆ? ಆ ಹೋರಾಟ ಆಗದೇ ಇದ್ದಿದ್ರೆ ಇವತ್ತು ಆ ಕಳಂಕಿತ ಕಟ್ಟಡ ಅಲ್ಲೇ ಇರ್ತಿತ್ತು. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಸಾಕ್ತಾನೇ ಇರ್ತಿತ್ತು. ಅದರ ಆಚೆ ಏನೂ ಆಗ್ತಾ ಇರಲಿಲ್ಲ. ಅವತ್ತು ಜೀವ ಸವೆಸಿದವರು, ಹೋರಾಟ ಮಾಡಿದವರು ಮತ್ತು ಆ ಕರಸೇವೆಗೆ ಅಂತ ಹೋದ ಸಂದರ್ಭದಲ್ಲಿ ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲದೆ ಅಯೋಧ್ಯೆಗೆ ಹೊರಟವರು ಇವತ್ತು ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾರೆ. ನನ್ನ ಜೀವನದ ಪರಮ ಧ್ಯೇಯ ಅಥವಾ ನನ್ನ ಜೀವನದ ಉದ್ದೇಶ ಈಡೇರಿತು ಅನ್ನೋ ಖುಷಿಯಲ್ಲಿದ್ದಾರೆ. ಅಂಥದ್ರಲ್ಲಿ NS ಗೋಪಾಲ್ ಅವರು ಕೂಡ ಕರಸೇವಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬಹಳ ಖುಷಿಯ ದಿನಗಳನ್ನು ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಆ ಸಂದರ್ಭವನ್ನು ಒಮ್ಮೆ ಮೆಲುಕು ಹಾಕಿದರೆ? ನಮಗೆ ಈ ಹೋರಾಟದಲ್ಲಿ ನಾನು ಭಾಗವಹಿಸಿದಂಥದ್ದು ಅಂತಂದರೆ ತಾಲಾತೋಡು ಅಂತ ಒಂದು ಕಾರ್ಯಕ್ರಮ ಆಯಿತು 1984-85 ಆಸ್ಪಾಸ್ನಲ್ಲಿ. ಬೀಗ ತೆಗೀರಿ ಅಂತ ಬೀಗ ಹಾಕಿಟ್ಬಿಟ್ಟಿದ್ದಾರೆ. ಯಾವ ಶ್ರೀರಾಮಚಂದ್ರ ಈ ದೇಶದ ಮೂಲ ಸಂಸ್ಕೃತಿಯ ಮೂಲ ಪುರುಷ, ಆರಾಧ್ಯ ದೈವ, ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಕಡೆ ರಾಮನಗರ, ಅದು ಊರು ಹೆಸರು ಇಲ್ಲದೆ ಇರುವಂಥ, ಶ್ರೀರಾಮ್ಪುರ ಅಂತ ಇಲ್ಲದೆ ಇರುವಂಥದ್ದು ಒಂದು ಊರು ಇಲ್ಲ, ಒಂದು ಜಿಲ್ಲೆನೂ ಇಲ್ಲ, ರಾಮನ ಅಸ್ತಿತ್ವ ಇಲ್ಲದ ಜಾಗನೇ ಇಲ್ಲ ನಮ್ಮ ಇಡೀ ಭಾರತದಲ್ಲಿ. ಮತ್ತು ಒಂಥರ ತುಂಬ ಜೀವನದಲ್ಲಿ ಹಾಸುಕಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅವ್ರ ದೇವಸ್ಥಾನ ಇಲ್ಲ. ಜೊತೆಗೆ 48ನೇ ಇಸ್ವಿಯಿಂದ ಹಿಡಿದು ಅಥವಾ 49ರಿಂದ ಹಿಡಿದು 84 ತನಕನೂ ಕೂಡ ಅವನಿಗೆ ಜೈಲು. ಅದು ಕೇಳಿದಾಗಲೇ ಒಂಥರ ಬಹಳ ಮನಸ್ಸಿಗೆ ವೇದನೆ ಆಗ್ತಾಯಿತ್ತು. ಪ್ರತಿನಿತ್ಯ ಗೌರ್ಮೆಂಟ್ ಅಪಾಯಿಂಟೆಡ್ ಪುರೋಹಿತರು ಬೆಳಗ್ಗೆ ಪೂಜೆ ಮಾಡೋದು, ಬೀಗ ಹಾಕ್ಕೊಂಡು ಹೋಗಬೇಕು, ಸಾಯಂಕಾಲ ಬಂದು ಪೂಜೆ ಮಾಡ್ಬಿಟ್ಟು ಹೋಗಬೇಕು ಅವರಷ್ಟೇ. ಜನ ಎಲ್ಲ ಕೂಡ ಆ ಜೈಲಿನಲ್ಲಿರ್ತಕ್ಕಂಥ ಅವನನ್ನೇ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಹೊರತು ಇವ್ರಿಗೆ ಅನ್ನಿಸ್ಬೇಕಲ್ಲ ಜನಕ್ಕೆ. ಜನಜಾಗೃತಿ ಇಲ್ಲ ನಮ್ಮಲ್ಲಿ. ಗೋಪಾಲ್ ಅವರೇ, ನಾನು ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಮಾಜಿ ಸಚಿವ CT ರವಿ ಅವರು ಕೂಡ ಜಾಯ್ನ್ ಆದರು. CT ರವಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬಹುಶಃ ತಾವು ಕೂಡ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಬಾಲರಾಮನ ವಿಗ್ರಹದ ಫೋಟೋ ಈಗಾಗಲೇ ರಿವೀಲ್ ಆಗಿದೆ. ನೋಡಿ ಖುಷಿ ಪಟ್ಟಿರ್ತೀರಿ CT ರವಿ ಅವರೇ. ನನಗೊಂದು ಪ್ರಶ್ನೆ ಇದೆ. ಮಂದಿರ್ ವಹಿ ಬನಾಯೆಂಗೆ ಅಂತ ನೀವು ಹೇಳಿದಾಗ ಮಂದಿರ್ ವಹಿ ಬನಾಯೆಂಗೆ ತಾರೀಖ್ ನಹಿ ಬತಾಯೆಂಗೆ ಅಂತ ನಿಮ್ಮನ್ನು ವ್ಯಂಗ್ಯವಾಡ್ತಾ ಇದ್ರು. ಇವತ್ತೇನು ಅನ್ಸುತ್ತೆ? ಆ ರೀತಿ ವ್ಯಂಗ್ಯವಾಡ್ದವ್ರಿಗೆ ಏನು ಹೇಳ್ತೀರಿ? ಅವರಿಗೂ ಆಮಂತ್ರಣ ಕೊಟ್ಟಿದ್ದೀವಿ, ಬಂದು ನೋಡಿ ಸಂತೋಷ ಪಡಿ. ದೇವರು ನಿಮಗೆ ಅವಕಾಶ ಕೊಟ್ಟಿದ್ದ ಮಂದಿರ ನಿರ್ಮಾಣ ಮಾಡೋದಕ್ಕೆ ನೀವು ಅದರ ಅವಕಾಶದ ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಮೋದಿಜಿಯವರ ನೇತೃತ್ವದಲ್ಲಿ ಭಾರತದ ರಾಮಭಕ್ತರು, ಜಗತ್ತಿನ ರಾಮಭಕ್ತರು ಸೇರಿ ಮಂದಿರ ನಿರ್ಮಾಣವನ್ನು ಮಾಡಿದ್ದಾರೆ. 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವೂ ಕೂಡ ಮುಹೂರ್ತದ ನಿಗದಿಯಾಗಿದೆ. ಈಗಾಗಲೇ ಎಲ್ಲ ಪೂಜಾ ವಿಧಿಗಳು ಪ್ರಾರಂಭ ಆಗಿದ್ದಾವೆ. ಬಂದು ನೋಡಿ ಆನಂದ ಪಡಿ. ಒಬ್ಬೊಬ್ಬರು ರಾಮನ ಒಂದೊಂದು ಗುಣ ಕಲಿತರೂ ಕೂಡ ಭಾರತ ವಿಶ್ವಗುರು ಆಗೋದಕ್ಕೆ ಅದಕ್ಕಿಂತ ಇನ್ಯಾವುದೇ ಸಾಧನೆ ಬೇಕಾಗೋದಿಲ್ಲ. ಈಗ ಯಾಕೆ ಕೊಂಕು ಮಾತಾಡ್ತೀರಿ? ಈಗ ಯಾಕೆ ಹೊಟ್ಟೆ ಕಿಚ್ಚು ಬನ್ನಿ, ಆನಂದ ಪಡಿ. ರಾಮ ಭಕ್ತರ ಆಧೀನ, ಅವನು ಎಲ್ರಿಗೂ ಅನುಗ್ರಹ ಮಾಡ್ತಾನೆ. ಯಾರು ಸದ್ಭಾವನೆಯಿಂದ ಹೋಗ್ತಾರೆ ಅವ್ರ ಭಾವನೆಗೆ ತಕ್ಕಂತೆ ಅವನು ಅನುಗ್ರಹ ಮಾಡ್ತಾನೆ. ಬನ್ನಿ. CT ರವಿ ಅವರೇ, ತಾವು ಈ ಹೋರಾಟದಲ್ಲೂ ಗುರುತಿಸಿಕೊಂಡಿದ್ರಿ. ಆ 90ರ ದಶಕದ ಸಂದರ್ಭದಲ್ಲಿ ತಾವು ಕೂಡ ಹೋರಾಟದಲ್ಲಿ ಇದ್ರಿ. ನನಗೊಂದು ಪ್ರಶ್ನೆ ಇದೆ. ಈ ಹೋರಾಟ ಶುರುವಾದಾಗ ಅಥವಾ ಹೋರಾಟ ನಡೀತಾ ಇದ್ದಾಗ ಈ ಹೋರಾಟ ದಡ ತಲುಪಿಸ್ತೀವಿ ಅನ್ನುವಂಥ ನಂಬಿಕೆ ಇತ್ತ ನಿಮಗೆ? ಎಸ್, ನಾನು ಮತ್ತೆ ಸಂಪರ್ಕಿಸ್ತೀನಿ. ಅಲ್ಲೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ನಾನು ಈಗ KS ಈಶ್ವರಪ್ಪ ಅವರು ಕೂಡ ಜಾಯ್ನ್ ಆದರು. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರು ಕೂಡ ಜಾಯ್ನ್ ಆದರು. ಈಶ್ವರಪ್ಪ ಅವರೇ ನಮಸ್ಕಾರ.
ನಮಸ್ಕಾರ. ನಮಸ್ತೆ. ಬಹುಶಃ ಏನು ಅನ್ಸತ್ತೆ ತಮಗೆ ಈ ಕ್ಷಣ ಒಮ್ಮೆ ಹಿಂದಕ್ಕೆ ನೋಡಿದಾಗ? ನಿರಂತರ ಹೋರಾಟಗಳ ನಂತರ ಇವತ್ತು ಈ ವೈಭವದ ದಿನಗಳು ಬರ್ತಾ ಇದೆ. ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸತ್ತೆ ಈಶ್ವರಪ್ಪ ಅವರೇ? ನಮ್ಮ ಜೀವಿತ ಅವಧಿನಲ್ಲೇ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ಕಟ್ಟಿದ್ದನ್ನು, ಅದರೊಳಗಡೆ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದು ಕನಸು ಕೂಡ ನಾವು ಕಂಡಿರಲಿಲ್ಲ. ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಎಲ್ಲ ನಮ್ಮ ಪುರಾತನ ಹಿರಿಯರ ತಪಸ್ಸು ಅಂತ ಭಾವಿಸ್ತೇನೆ. ನಮ್ಮ ದೇಶದಲ್ಲಿ ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಅದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈಶ್ವರಪ್ಪನವರೇ, ತಾವು ಹೋರಾಟದ ದಿನಗಳನ್ನು ನೆನಪು ಮಾಡ್ಕೊಳ್ಬೋದು. ಯಾಕಂತಂದ್ರೆ ಇವತ್ತು ಇಡೀ ಕಾರ್ಯಕ್ರಮದ ಕಾನ್ಸೆಪ್ಟ್ ಇರೋದೇ ಆ ಹೋರಾಟವನ್ನು ನೆನಪು ಮಾಡ್ಕೊಡ್ಬೇಕು ಅಂತ. ಯಾವ ರೀತಿ ನಡೆಯಿತು, ಏನು ಸವಾಲುಗಳಿತ್ತು ಅಂತ ಈ ಜನರೇಷನಿಗೆ ಗೊತ್ತಾಗಬೇಕಲ್ವ. ಯಾವ ರೀತಿ ಆಯಿತು, ಯಾಕಾಯಿತು, ಹೇಗಾಯಿತು ಅನ್ನೋದು. ಇದು ಹೋರಾಟ ಅನ್ನೋದನ್ನು ಕೇಳಿದ್ವಿ ನಾವು. ಅದರ ಹೋರಾಟಗಳಲ್ಲಿ ಈ ರೀತಿ ಹೋರಾಟಗಳಲ್ಲಿ ಭಾಗವಹಿಸ್ತೀವಿ ಅಂತ ಕಲ್ಪನೆ ಕೂಡ ನಮಗೆ ಇರಲಿಲ್ಲ. 1990ರಲ್ಲಿ ಅಯೋಧ್ಯೆಯ ಬಾಬ್ರಿ ಮಸೀದಿ ಇತ್ತಲ್ಲಿ. ಆ 90ರಲ್ಲಿ ಬಾಬ್ರಿ ಮಸೀದಿ ಇರೋಂಥ ಜಾಗದಲ್ಲಿ ಒಂದು ರೀತಿಯ ಗುಲಾಮಗಿರಿಯ ಸಂಕೇತ. ಆ ಒಂದು ಬಾಬರಿ ಮಸೀದಿಯ ಒಂದು ಗುರುತು. ಆದರೆ ಅದನ್ನು ತೆಗಿಬೇಕು ಗುಲಾಮಗಿರಿ ಅಂತ ತೋರಿಸ್ತಾ ಇದೆ ಅನ್ನೋದನ್ನು 500 ವರ್ಷಗಳಿಂದ ಅನೇಕ ಹಿರಿಯರು ಹೋರಾಟಗಳು ಮಾಡ್ಕೊಂಡು ಬಂದಿದ್ದರು. ಆ ಹೋರಾಟಗಳು ಕೂಡ ಹಾಗೇ ಇಲ್ಲ. ಎಷ್ಟು ಜನದ ಬಲಿದಾನ ಆಯಿತೋ ಭಗವಂತನಿಗೆ ಗೊತ್ತು. 500 ವರ್ಷ ಲೆಕ್ಕ ಹಾಕಿ ಅನೇಕರು ಜನ ಹೋರಾಟಗಳಲ್ಲಿ ಸತ್ತೋದಂಥ ಸಂದರ್ಭದಲ್ಲಿ 90ರಲ್ಲೂ ಕೂಡ ನಮಗೆ ಕರೆ ಬಂತು. ಅಲ್ಲಿ ರಾಮ ಮಂದಿರದ ಒಂದು ಜಾಗ ಇತ್ತು, ಈಗ ಅಲ್ಲಿ ಬಾಬರಿ ಮಸೀದಿ ಇದೆ, ಅಲ್ಲಿ ಕರಸೇವೆ ಮಾಡಬೇಕು, ನೀವು ಬನ್ನಿ ಅಂತಂದಾಗ ಒಂದು ರೀತಿ ಆನಂದ ಆಯಿತು. ಪ್ರಾರಂಭಕ್ಕೆ ಸ್ವಲ್ಪ ಭಯನೂ ಆಯಿತು. ಯಾಕೆ ಅಂತಂದರೆ ಆಗ ಅಲ್ಲಿ ಸರ್ಕಾರ ಇದ್ದಿದ್ದು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇದ್ದಿದ್ದು. ಮುಲಾಯಂ ಸರ್ಕಾರ ಅಲ್ಲಿ ಬರೋಂಥ ಜನಗಳಿಗೆ ಏನು ಬೇಕಾದ್ರೂ ಅವ್ರು ಮಾಡ್ತಾರೆ ಅದು ನಮಗೆ ಗೊತ್ತಿತ್ತು. ಯಾಕಂದರೆ ಅವರೆಲ್ಲರೂ ಕೂಡ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಜನ. ಹಿಂದೂಗಳಿಗೆ ಏನು ಬೇಕಾದ್ರೂ ಆಗಲಿ, ರಾಮ ಹುಟ್ಟಿದ ಜಾಗಕ್ಕೂ ಅದು ಪಾವಿತ್ರತೆ ಕಾಪಾಡಬೇಕು, ಅದೊಂದು ಪುಣ್ಯಕ್ಷೇತ್ರ, ಈ ಕಲ್ಪನೆಯೇ ಇಲ್ಲದಂಥ ಜನ ಅಲ್ಲಿ ಆಡಳಿತ ನಡೆಸ್ತಾ ಇದ್ದರು. ಆದರೆ ರಾಮ ಹುಟ್ಟಿದ ಜಾಗ, ಆ ಜಾಗ ತುಂಬ ನಮ್ಮೆಲ್ಲರೂ ಕೂಡ ಪವಿತ್ರವಾದದ್ದು, ಅದೊಂದು ಪುಣ್ಯಕ್ಷೇತ್ರ. ಈ ಭಾವನೆ ಇದ್ದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಒಂದು ಅಯೋಧ್ಯೆಗೆ ಬರಬೇಕು ಅಂತ ಹಿರಿಯರು ಕರೆ ಕೊಟ್ಟಾಗ, ವಿಶ್ವ ಹಿಂದೂ ಪರಿಷತ್ತಿನ ಸಾಧು ಸಂತರು ಕರೆ ಕೊಟ್ಟಾಗ ಒಂದು ರೀತಿಯ ಉತ್ಸಾಹದಲ್ಲಿ ನಾವೆಲ್ಲ ಹೋದ್ವಿ. ಆದರೆ ಅಲ್ಲಿ ಒಂದು ಹುಳ ಕೂಡ ಒಳಗೆ ಹೋಗೋಕ್ಕೆ ಅವಕಾಶ ಕೊಡೋಲ್ಲ. ಈ ಒಂದು ಧೋರಣೆಯನ್ನು ಆಗಿನ ಮುಲಾಯಂ ಸರ್ಕಾರ ತಗೊಂಡಿತ್ತು. ಆ ಮುಲಾಯಂ ಸರ್ಕಾರ ತಗೊಂಡಿದ್ದಷ್ಟೇ ಅಲ್ಲ, ಆ ಒಂದು ಬಾಬ್ರಿ ಮಸೀದಿ ಅಯೋಧ್ಯೆ ಸುತ್ತಲೂ ಕೂಡ ಒಂದು ರೀತಿಯ ಎಲ್ಲ ಪೊಲೀಸು ಸೈನ್ಯ ಎಲ್ಲ ನಿಲ್ಲಿಸ್ಕೊಂಡಿದ್ರು. ಯಾರೇ ಬಂದರೂ ನಾವು ಒಳಗಡೆ ಬಿಡಲ್ಲ, ಒಂದು ಪಕ್ಷಿ ಕೂಡ ಒಳಗೆ ಹಾರಕ್ಕೆ ಬಿಡಲ್ಲ ಅನ್ನೋಂಥ ಘೋಷಣೆನ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಮುಲಾಯಂ ಸಿಂಗ್ ಯಾದವ್ ಮಾಡಿದ್ರು. ಯಾಕೆ ಆ ಒಂದು ಘೋಷಣೆ ಮಾಡಿದ್ರು? ನಾವೇನು ತಪ್ಪು ಮಾಡಿದ್ವೋ 500 ವರ್ಷಗಳಿಂದ ಗುಲಾಮಗಿರಿ ಸಂಕೇತವನ್ನು ತೆಗೆದಾಕ್ತೀವಿ ಅಂತ ಹಿಂದೂ ರಕ್ತವನ್ನು ಪಡೆದಂಥ ಮುಲಾಯಂ ಸಿಂಗ್ ಯಾದವ್ ಕೂಡ ಹೇಳಬೇಕಾಗಿತ್ತು. ಅಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಈ ದೇಶದ ದುರ್ದೈವ, ರಾಮ ಭಕ್ತರ ದುರ್ದೈವ, ಬರೀ ಓಟು ಅನ್ನೋದನ್ನು ನೋಡಿ ಮುಸಲ್ಮಾನರು ಸಂತೃಪ್ತಿ ಪಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಅಲ್ಲಿ ಸೈನಿಕರನ್ನ ಇಟ್ಕೊಂಡು ಕೂತಿದ್ರು. ಆದರೂ ಕೂಡ ಈ ದೇಶ ರಾಮ ಭಕ್ತರು ಆ ದಿಕ್ಕಲ್ಲಿ ನುಗ್ಗಿದಾಗ ಫೈರಿಂಗ್ ಆಯಿತು, ಅನೇಕರು ಸತ್ತರು. ಆದರೆ ಅಲ್ಲಿ ಇಡೀ ಸುತ್ತಲೂ ಕೂಡ ಟ್ರೆಂಚ್ ಹೊಡೆದಿದ್ರು. ಆದರೂ ನುಗ್ಗಿದ್ವಿ ನಾವು. ಆದರೆ ನಮ್ಮನ್ನೆಲ್ಲರನ್ನೂ ಕೂಡ ಒಳಗೆ ಹೋಗೋಕ್ಕೆ ಬಿಡದೆ ಪೊಲೀಸ್ ವ್ಯಾನ್ಗಳ ತುಂಬಿಕೊಂಡು ಅರೆಸ್ಟ್ ಮಾಡಿ ಅವರೆಲ್ಲರನ್ನೂ ಕರ್ಕೊಂಡ್ಬಂದು ಕಾಡಲ್ಲಿ ಬಿಟ್ಟು ಹೋದರು. ಇದು 1990ರಲ್ಲಿ ನಡೆದಂಥ ಘಟನೆ.
ಅದಾದ ನಂತರ 1992ಕ್ಕೆ ಮತ್ತೆ ಕರೆ ಕೊಟ್ಟರು. ಮತ್ತೆ ಕರೆ ಕೊಟ್ಟಾಗ ಮತ್ತೆ ನಾವೆಲ್ಲ ಹೋದ್ವಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರು, DS ಶಂಕರಮೂರ್ತಿಯವರು, ನಾವೆಲ್ಲರೂ ಕೂಡ ಅಲ್ಲಿ ಹೋದಾಗ ನಮಗೊಂದು ರೀತಿಯ ಸಂತೋಷ ಇತ್ತು. ಯಾಕಂದರೆ ಲಾಲ್ ಕೃಷ್ಣ ಅದ್ವಾನಿಯವರು, ಮುರಳೀಮನ ಜೋಶಿಯವರು, ಭಾರತಿಯವರು ಎಲ್ಲ ಹಿರಿಯರು ಕೂಡ ಇದ್ದರು. ಆ ಒಂದು ಹೋರಾಟದಲ್ಲೂ ಕೂಡ ನಾವು ಭಾಗವಹಿಸೋಂಥ ಸಂದರ್ಭದಲ್ಲಿ ಆದರೆ ಮುಲಾಯಂ ಸಿಂಗ್ ಯಾದವ್ ಅವರು ಮಾಡಿದಂಥ ದುಷ್ಕೃತ್ಯವನ್ನು ಆಗ ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಇದ್ದರು. ಕಲ್ಯಾಣ್ ಸಿಂಗ್ ಅವ್ರು ಯಾರ ಮೇಲೂ ಕೂಡ ಫೈರಿಂಗ್ ಮಾಡಿಸ್ಲಿಲ್ಲ. ಸ್ವಲ್ಪ ಕಾದು ಮಾಡಿ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಆದರೆ ಎಲ್ಲ ರಾಮ ಭಕ್ತರು ಹೋಗಿ ಆ ಗುಲಾಮಗಿರಿಯ ಸಂಕೇತ ಇದ್ದಂಥ ಆ ಮಸೀದಿಯನ್ನು ಕಿತ್ತು ಬಿಸಾಕಿ ಅಲ್ಲಿ ಒಂದು ಸಣ್ಣ ರಾಮನ ವಿಗ್ರಹವನ್ನು ಅಲ್ಲಿ ಇಟ್ಟು ಬಂದ್ವಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ಒಂದು ಹೋರಾಟ ಆದಂಥ ನೆನಪು ನಮಗಾಗುತ್ತೆ. ನಮ್ಮ ಜನ್ಮದಲ್ಲೇ ಅದನ್ನು ಕಣ್ಣಿಂದ ನೋಡಿದಿವಲ್ಲ ಅಂತ ಆನಂದ ಕೂಡ ನನಗಾಯಿತು. ಎಸ್, ಈಶ್ವರಪ್ಪ ಅವರೇ, ಹಾಗೇರಿ ನಾನು ಮಾತನಾಡಿಸ್ತೀನಿ. CT ರವಿಯವರು ಮತ್ತೆ ಕನೆಕ್ಟ್ ಆದರು. CT ರವಿಯವರೇ, ಒಂದು ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಒಂದು ಹೋರಾಟವನ್ನು ಆರಂಭ ಮಾಡಿದಾಗ ನಮಗೆ ಅದರ ಅಂದಾಜು ಸಿಕ್ಕಿರುತ್ತೆ, ಇದರ ಆಳ ಎಷ್ಟಿದೆ, ಅಗಲ ಎಷ್ಟಿದೆ ಅನ್ನೋ ಅಂದಾಜು ಸಿಕ್ಕಿರುತ್ತೆ. ಒಂದು ಹಕ್ಕುಪತ್ರಕ್ಕೆ ಹೋರಾಟ ಅಥವಾ ಒಂದು ಕೃಷಿ ಭೂಮಿಗೆ ಹೋರಾಟ, ಇದನ್ನು ದಡ ತಲುಪಿಸಬಹುದು ಅಂತ ಗೊತ್ತಿರುತ್ತೆ. ಬಟ್ ಇದು 500 ವರ್ಷದಿಂದ ನಡೀತಾ ಇದ್ದಂಥ ಹೋರಾಟ. ಇದನ್ನು ಕೈಗೆತ್ತಿಕೊಂಡಾಗ ನಿಮ್ಮ ಹಿರಿಯರಿಗೆ, ನಿಮ್ಮ ಸಂಘಟನೆಯ ಹಿರಿಯರಿಗೆ ದಡ ತಲುಪಿಸ್ತೀವಿ ಅನ್ನುವಂಥ ಧೈರ್ಯ ಇತ್ತು ಅಂತ ಅನ್ಸತ್ತಾ CT ರವಿಯವರೇ? ನೋಡಿ, 1528ರಲ್ಲಿ ಬಾಬರ್ನ ಸೇನಾಧಿಪತಿಯಾಗಿದ್ದಂಥ ಮೀರ್ ಬಾಕಿ ಅಯೋಧ್ಯೆಯಲ್ಲಿದ್ದಂಥ ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು, ಅದರಲ್ಲಿ ನಂಬಿಕೆ ಇದೆ, ಶ್ರೀರಾಮನ ಪುತ್ರ ಲವ ನಿರ್ಮಾಣ ಮಾಡಿದಂಥ ಮಂದಿರ ಅದು ರಾಮನ ಜನ್ಮಸ್ಥಾನದಲ್ಲಿ. ಅದರ ನಂತರ ಕಾಲಕಾಲಕ್ಕೆ ವಿವಿಧ ರಾಜರುಗಳು ಜೀರ್ಣೋದ್ಧಾರ ಮಾಡ್ತಾ ಬಂದಿದ್ದರು. ಅಂತಿಮವಾಗಿ ವಿಕ್ರಮಾದಿತ್ಯ ಜೀರ್ಣೋದ್ಧಾರ ಮಾಡಿದರು. ಆ ವಿಕ್ರಮಾದಿತ್ಯ ಜೀರ್ಣೋದ್ಧಾರ ಮಾಡಿದ ಮಂದಿರವನ್ನೇ ಬಾಬರ್ನ ಸೇನಾಧಿಪತಿ 1528ರಲ್ಲಿ ಧ್ವಂಸ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಪುನರ್ ಮಂದಿರ ನಿರ್ಮಾಣ ಆಗಬೇಕು ಅಂತ 76 ವಿವಿಧ ಸಂಘರ್ಷ ಮತ್ತು ಯುದ್ಧಗಳು ನಡೆದಿದ್ದಾವೆ. ಲಕ್ಷಾಂತರ ಜನ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅವರಲ್ಲಿದ್ದಂಥ ಸಂಕಲ್ಪ ಶಕ್ತಿ ಇತ್ತಲ್ಲ, ಮತ್ತೆ ಮಂದಿರ ವಹಿ ಬನಾಯಂಗೆ, ಮಂದಿರವನ್ನು ಅಲ್ಲೇ ಕಟ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಶಕ್ತಿ ಇತ್ತಲ್ಲ, ಆ ಸಂಕಲ್ಪ ಶಕ್ತಿ ಶತಮಾನಗಳ ಕಾಲ ನಮ್ಮ ರಕ್ತದಲ್ಲಿ ಹರಿದು ಬಂದಿದೆ. ಆ ಸಂಕಲ್ಪ ಶಕ್ತಿಯ ಕಾರಣಕ್ಕೆ ಮಂದಿರ ನಿರ್ಮಾಣ ಆಗಿದೆ. ಒಂದು ವೇಳೆ ಆ ಸಂಕಲ್ಪ ಶಕ್ತಿಯೇ ಇಲ್ಲದೇ ಇದ್ದಿದ್ರೆ ಮತ್ತೆ ಅಲ್ಲಿ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗ್ತಿತ್ತು. ಆ ಸಂಕಲ್ಪ ಶಕ್ತಿ ಶತಮಾನಗಳ ಕಾಲದಿಂದ ಹರಿದು ಬಂದ ಕಾರಣಕ್ಕೆ ನಮ್ಮ ರಕ್ತದಲ್ಲಿ ಮಂದಿರ ನಿರ್ಮಾಣ ಆಯಿತು. ಅಡೆತಡೆಗಳು ಬರ್ತವೆ ಅಡೆತಡೆಗಳು. ನ್ಯಾಯಾಲಯ ತೀರ್ಪು ಕೊಟ್ಟ ನಂತರನೂ ಕೂಡ ಅಲ್ಲಿ ತಾಲ್ ತೋಡೋ ಅಂತಕ್ಕಂಥ ಆಂದೋಲನ ಮಾಡಬೇಕಾಯ್ತು. ಅಂದರೆ ಬೀಗ ತೆರೀರಿ ಅಂತ ಹೇಳಿ ಆಂದೋಲನ ಮಾಡಬೇಕಾಯ್ತು. ಅದಾದ ನಂತರ ರಾಮಲಕ್ಷ್ಮಣ ಜಾನಕಿ ರಥಯಾತ್ರೆ ನಡೀತು, ಶಿಲಾಪೂಜನ ಯಾತ್ರೆ ನಡೀತು, ರಾಮಜ್ಯೋತಿ ಯಾತ್ರೆ ನಡೀತು. ಕರ್ನಾಟಕದಲ್ಲೇ ರಾಮಜ್ಯೋತಿ ಯಾತ್ರೆಯಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ, ಅವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈಗ ರಾಮನಗರ ಜಿಲ್ಲೆ ಆಗಿದೆ, ಚನ್ನಪಟ್ಟಣದಲ್ಲಿ, ದಾವಣಗೆರೆಯಲ್ಲಿ ಗೋಲಿಬಾರರು ನಡೆದು 8ಕ್ಕೂ ಹೆಚ್ಚು ಜನ ರಾಮ ಭಕ್ತರು ಆ ಒಂದು ಇದರಲ್ಲಿ ತಮ್ಮ ಜೀವವನ್ನು ಬಲಿ ಕೊಡಬೇಕಾಯ್ತು. ಈಗ ಈಶ್ವರಪ್ಪನವ್ರು ಹೇಳ್ತಾ ಇದ್ದದ್ದು ನಾನು ಕೇಳ್ತಾ ಇದ್ದೆ. ಸೋಮನಾಥದಿಂದ ಅಯೋಧ್ಯೆವರೆಗೆ BJPಯ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಪಕ್ಷದ ಹಿರಿಯ ಮುಖಂಡರಾದಂಥ ಲಾಲ್ ಕೃಷ್ಣ ಅದ್ವಾನಿಯವರು ರಥಯಾತ್ರೆ ಕೈಗೊಳ್ತಾರೆ. ರಥಯಾತ್ರೆ ಉದ್ದೇಶನೇ ಮಂದಿರ ನಿರ್ಮಾಣ ಮಾಡಬೇಕು ಅಂಥೇಳಿ. ಭಾರತೀಯ ಜನತಾ ಪಾರ್ಟಿ 1989ರಲ್ಲೇ ಹಿಮಾಚಲ್ ಪ್ರದೇಶದಲ್ಲಿ ನಡೆದಂಥ ರಾಷ್ಟ್ರೀಯ ಅಧಿವೇಶನದಲ್ಲಿ ನಾವೊಂದು ನಿರ್ಣಯ ಮಾಡ್ತೇವೆ. ಏನು ನಿರ್ಣಯ ಅಂತ ಹೇಳಿದರೆ, ಮಂದಿರ ನಿರ್ಮಾಣ ಆಗಬೇಕು ಅನ್ನೋದನ್ನು ನಾವೊಂದು ರಾಷ್ಟ್ರೀಯ ಅಜೆಂಡವಾಗಿ ಪರಿವರ್ತನೆ ಮಾಡ್ತೇವೆ. ಉಳಿದೆಲ್ಲ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ಕೊಳ್ತೇವೆ, ಇದು ರಾಮ ಮಂದಿರ, ಅದು ರಾಷ್ಟ್ರ ಮಂದಿರ, ಹಾಗಾಗಿ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು, ನಾವೆಲ್ಲರೂ ಸೇರಿ ಒಟ್ಟಾಗಿ ನಿರ್ಣಯ ಮಾಡೋಣ. ಇದೊಂದು ರಾಷ್ಟ್ರ ಮಂದಿರದ ಪ್ರತೀಕ ಆಗಿರೋ ಕಾರಣಕ್ಕೋಸ್ಕರ ರಾಮನ ಜನ್ಮಸ್ಥಾನದಲ್ಲಿ ಮಂದಿರ ನಿರ್ಮಾಣ ಮಾಡುವಂಥ ಸಂಕಲ್ಪ ನಮ್ಮೆಲ್ಲರದ್ದು ಆಗಲಿ. ಆವಾಗ ರಾಜಕೀಯ ಪ್ರಶ್ನೆ ಬರೋದಿಲ್ಲ. ರಾಮನ ಮಂದಿರದ ನಿರ್ಮಾಣ ಅಂದರೆ ಅದು ರಾಷ್ಟ್ರ ಮಂದಿರದ ಪ್ರತೀಕ ಆಗುತ್ತೆ ಅನ್ನುವಂಥ ಮನವಿ ಮಾಡ್ಕೊಳ್ತೇವೆ. ಆದರೆ ಉಳಿದ ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ರಾಜನೀತಿಯನ್ನು ಅನುಸರಿಸ್ತಾರೆ. ಆಗ
ಲಾಲ್ ಕೃಷ್ಣ ಅದ್ವಾನಿಯವರು ಸೋಮನಾಥದಿಂದ, ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆವರೆಗೆ ರಥಯಾತ್ರೆ ಕೈಗೊಳ್ತಾರೆ. ವ್ಯಾಪಕವಾದ ಜನಬೆಂಬಲ ವ್ಯಕ್ತ ಆಗುತ್ತೆ. ಬಿಹಾರದ ಸಮಸ್ತಿಪುರದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರ ರಥಯಾತ್ರೆಯನ್ನು ಲಾಲು ಪ್ರಸಾದ್ ಯಾದವ್ ತಡೆದು ಅರೆಸ್ಟ್ ಮಾಡ್ತಾರೆ. ಅದರ ನಂತರ ನಡೆದಂಥ ಸಂಘರ್ಷ ದೇಶದಲ್ಲಿ ಹೋರಾಟದ ಕಿಚ್ಚನ್ನು ಹಬ್ಬಿಸುತ್ತೆ. ನಾವೆಲ್ಲರೂ ಆ ಸಂದರ್ಭಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಬಂದ್ ಕರೆ ಕೊಟ್ಟು ರಸ್ತೆ ತಡೆ ಮಾಡಿ ಹೋರಾಟ ಮಾಡಿ ಜೈಲಿಗೆ ಹೋಗ್ತೇವೆ. ಅವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ನಮಗೂ ಜೈಲಿಗೆ ಹಾಕತ್ತೆ. ಆಮೇಲೆ ನಡೆದಿದ್ದು 90ರದ್ದು ಈಗಾಗಲೇ ಈಶ್ವರಪ್ಪನವರು ಗಮನಕ್ಕೆ ತಂದರು. ರಾಮ ಭಕ್ತರ ಮೇಲೆ, ರಾಮ ಭಜನೆ ಮಾಡ್ಕೊಂಡು ಬರ್ತಿದ್ದಂಥ ಸಾಧು ಸಂತರು ಈ ರಾಮ ಭಕ್ತರ ಮೇಲೆ ಗೋಲಿಬಾರ್ ಮಾಡ್ತಾರೆ. ಇವ್ರಿಗೆ ಭಯೋತ್ಪಾದಕರ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ರಾಮ ಭಜನೆ ಮಾಡ್ತಿದ್ದಂಥ ರಾಮ ಭಕ್ತರ ಮೇಲೆ ಗೋಲಿಬಾರ್ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ. ಕಲ್ಲು ಕಟ್ಟಿ ಸರಿಯೂ ನದಿಗೆ ಹೆಣ ಸಿಗಬಾರ್ದು ಅಂತೇಳಿ ಸರಿಯೂ ನದಿಗೆ ತೇಲಿಬಿಡ್ತಾರೆ. ಇದೆಲ್ಲ ಮಾಡಿದ ಒಂದಲ್ಲ ಎರಡಲ್ಲ ಆ ಪಾಪಿಗಳು ಮಾಡಿದಂಥ ಕೆಲಸ. ಆದರೆ ಸಂಕಲ್ಪ ಇಲ್ಲದೆ ಇದ್ದರೆ ರಾಮ ಮಂದಿರ ನಿರ್ಮಾಣ ಹೇಗಾಗ್ತಿತ್ತು ಹೇಳಿ. ಆದರೆ ನಮ್ಮ ಸಂಕಲ್ಪ ಗಟ್ಟಿ ಇತ್ತು. ನಾವು ಪ್ರಾಣ ಕೊಟ್ಟೇವು, ಮಂದಿರ ನಿರ್ಮಾಣ ಮಾಡ್ತೀವಿ ಅನ್ನೋದು ನಮ್ಮ ಸಂಕಲ್ಪ ಇತ್ತು. ನೀ ಜೈಲಿಗಾದರೂ ಹಾಕು, ಇಡೀ ದೇಶವನ್ನೇ ಜೈಲಾದರೂ ಪರಿವರ್ತನೆ ಮಾಡು, ಆದರೆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನುವಂಥ ನಮ್ಮ ಸಂಕಲ್ಪ ಶಕ್ತಿ ಮುಂದೆ ನಿಮ್ಮ ಆಟ ಏನೂ ನಡೆಯೋದೇ ಇಲ್ಲ ಅಂತಕ್ಕಂಥ ರಾಮಭಕ್ತರ ಒಂದು ವಿಶ್ವಾಸ ಇತ್ತಲ್ಲ, ಆ ವಿಶ್ವಾಸದ ಕಾರಣದಿಂದಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಆ ವಿಶ್ವಾಸ ಇಲ್ಲದೇ ಇದ್ದಿದ್ರೆ ಈ ರಾಮ ಮಂದಿರ ನಿರ್ಮಾಣ ಕನಸಾಗ್ತಿತ್ತು. ಆ ವಿಶ್ವಾಸವೇ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಿದ್ದು, ಆ ವಿಶ್ವಾಸವೇ ಜನರನ್ನು ಸಂಘಟಿಸಿದ್ದು, ಆ ವಿಶ್ವಾಸದ ಪ್ರತೀಕವಾಗಿಯೇ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು. ಅವತ್ತು ಕೆಲವರು ನಮ್ಮನ್ನು ಟೀಕೆ ಮಾಡ್ತಿದ್ರು, ಇವತ್ತು ಟೀಕೆ ಮಾಡ್ತಿದ್ದಾರೆ. ಆವಾಗ ಮಂದಿರ ಯಾವಾಗ ಕಟ್ತೀರಿ, ಮಂದಿರ ವೈ ಬನ ಹೆಂಗೆ ತಾರೀಖ್ ನೈ ಬತಾ ಹೆಂಗೆ ಅಂತ ಹೇಳೋರು. ಚುನಾವಣೆ ಬಂದಾಗ ರಾಮ ಮಂದಿರ ಜಪ ಮಾಡ್ತಾರೆ ಅಂತ ಟೀಕೆ ಮಾಡೋರು, ಇಟ್ಟಿಗೆ ತಗೊಂಡು ಹೋದ್ರಿ ಏನು ಮಾಡಿದ್ರಿ ಅಂತ ಕೇಳೋರು. ಇವತ್ತು ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀವಿ ರಾಮ ಮಂದಿರದ ನಿರ್ಮಾಣದ ಮೂಲಕ. ಈಗ ಅವ್ರಿಗೆ ನಾನು ಹೇಳೋದೇನು ಅಂದರೆ, ನೀವು ಈ ರಾಷ್ಟ್ರ ಮಂದಿರದ ಜೊತೆಗೆ ಜೋಡಿಸ್ಕೊಳ್ಳಿ. ನಿಮಗೆ ದೈವ ಭಕ್ತಿ ಇದ್ದರೆ ಮಾತ್ರ ನಿಮ್ಮ ದೇಶಭಕ್ತರಾಗ್ತೀರಿ. ನಿಮಗೆ ದೈವ ಭಕ್ತಿ ಇಲ್ಲ ಅಂದರೆ ನಿಮ್ಮ ದೇಶಭಕ್ತಿಯು ಒಂದು ಪ್ರಶ್ನಾರ್ಥಕವಾಗಿ ಉಳಿತದೆ. ದೈವಭಕ್ತಿ ಇಲ್ಲದೆ ಇದ್ದವನಿಗೆ ದೇಶಭಕ್ತಿ ಇರುತ್ತೆ ಅಂತ ನಂಬಕ್ಕಾಗಲ್ಲ. ಹಾಗಾಗಿ ದೈವಭಕ್ತಿ ಮತ್ತು ದೇಶಭಕ್ತಿ ಒಂದು ನಾಣ್ಯದ ಎರಡು ಮುಖಗಳು. ನಿಮಗೆ ನಿಜವಾಗ್ಲೂ ದೈವಭಕ್ತಿ ಇದ್ದರೆ ಕೊಂಕು ಮಾತಾಡೋದು ಬಿಡಿ, ಬನ್ನಿ ಅಯೋಧ್ಯೆಗೆ, ರಾಮನ ದರ್ಶನ ಮಾಡಿ ಮತ್ತು ಇದು ರಾಷ್ಟ್ರ ಮಂದಿರ ಅಂತ ಸ್ವೀಕಾರ ಮಾಡಿ ರಾಮನ ಮೂಲಕ ರಾಷ್ಟ್ರ ಕಟ್ಟೋಣ. ಎಸ್, ಸಿ.ಟಿ. ರವಿ ಅವರೇ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಉಳಿದ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಜಾಯ್ನ್ ಆದರು. ಸುಧೀರ್ ಶೆಟ್ರೆ ನಮಸ್ತೆ. ಶೆಟ್ರೆ ನಮಸ್ತೆ, ಕೇಳ್ತಾ ಇದೆಯಾ? ತುಂಬಾ ಜನ ಇದ್ದಾರೆ. ಎಸ್, ಇನ್ನು ನಾರಾಯಣ ಪಾಂಡುರಂಗಿ ಕರಸೇವಕರು ಹುಬ್ಬಳ್ಳಿಯಿಂದ ಜಾಯ್ನ್ ಆದರು. ನಾರಾಯಣ ಪಾಂಡುರಂಗಿ ಅವರೇ ನಮಸ್ಕಾರ. ಇದರ ಜೊತೆಗೆ ನಮ್ಮ ಜೊತೆಗೆ ಹಲೋ, ಎಸ್ ಜಗದೀಶ್ ಕೆಸರೆ ಅವರು ನಮ್ಮ ಜೊತೆಗಿದ್ದಾರೆ ಮೈಸೂರಿನಿಂದ. ನಮಸ್ತೆ ಜಗದೀಶ್ ಅವರೇ. ಸುಧೀರ್ ಶೆಟ್ರೆ, ಒಂದು ಕರಾವಳಿಯ 2 ಜಿಲ್ಲೆಗಳು ದೊಡ್ಡ ಮಟ್ಟದಲ್ಲಿ ಕರಸೇವೆಯ ಚಟುವಟಿಕೆಯಲ್ಲಿ ಭಾಗಿಯಾಗಿತ್ತು. ನನಗೆ ನೆನಪಿದೆ, ನಮ್ಮೂರಲ್ಲಿ ಇವತ್ತಿಗೂ ಹೇಳ್ತಾರೆ, ಹೋದವರು ವಾಪಸ್ ಬರ್ತಾರ ಅನ್ನುವಂಥ ಧೈರ್ಯ ಇರಲಿಲ್ಲ. ಕಣ್ಣೀರು ಹಾಕಿ ಕಳಿಸ್ಕೊಡ್ತಾ ಇದ್ವಿ ನಾವು, ಮನೆಯ ಮಕ್ಕಳನ್ನ ಅಥವಾ ಮನೆಯ ಹಿರಿಯರನ್ನ ಕಣ್ಣೀರು ಹಾಕಿ ಕಳಿಸ್ಕೊಡ್ತಾ ಇದ್ವಿ ಅಂತ. ಹೇಗಿತ್ತು ಆ ದಿನಗಳು, ಮತ್ತು ಇವತ್ತು ಅದನ್ನ ಮೆಲುಕು ಹಾಕಿದಾಗ ಏನನ್ಸುತ್ತೆ? ನಾನು ಆ ಸಂದರ್ಭದಲ್ಲಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾನು ಕಲಿತಾ ಇದ್ದೆ. ನಾನು ಸಂಘದ ಬಾಲ್ಯದಿಂದಲೇ ಸ್ವಯಂ ಸೇವಕನಾಗಿ ಸಂಘದ ಬೇರೆ ಬೇರೆ ಚಟುವಟಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಆಗ ನನಗೆ ಒಂದು ಸೂಚನೆ ಬರ್ತದೆ, ಅಯೋಧ್ಯೆಯ ಕರಸೇವೆಯಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ಸೂಚನೆ ಬರ್ತದೆ. ಹಾಗೆ ಹೋಗುವುದಕ್ಕಿಂತ ಮೊದಲು ನಮ್ಮನ್ನು ಕರೆದು ಒಂದು ಬೈಠಕ್ ಮಾಡ್ತಾರೆ. ಬೈಠಕಲ್ಲಿ ಹೇಳ್ತಾರೆ ಏನಂತ ಹೇಳಿದರೆ, ಹೋದವರು ಖಂಡಿತ ವಾಪಸ್ ಬರ್ತೀರಿ ಎಂಬಂತಹ ಯಾರಿಗೂ ಕೂಡ ನಂಬಿಕೆ ಇಲ್ಲ. ನೀವು ಒಂದು ವೇಳೆ ಅಲ್ಲಿ ಹೋಗಿ ಏನಾದರೂ ಪ್ರಾಣವನ್ನು ಕಳೆದುಕೊಂಡ್ರೆ ಅಯೋಧ್ಯೆಯ ರಾಮನಿಗೋಸ್ಕರ ನಿಮ್ಮ ಪ್ರಾಣಾರ್ಪಣೆ, ಒಂದು ವೇಳೆ ಬದುಕಿ ಬಂದರೆ ನಿಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ನೀವು ಹೋದಂಥ ಘಟನೆಯನ್ನು ಹೇಳಲಿಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂತ ಎಂಬುದಾಗಿ ಹೇಳಿದರು. ಆಗ ಬಹಳ ಸ್ಪಿರಿಟಲ್ಲಿ ನಾವೆಲ್ಲರೂ ಕೂಡ ಅದನ್ನು ಒಪ್ಪಿ ಆ ಒಂದು ಅಯೋಧ್ಯೆಯ
ಒಂದು ಕರಸೇವೆಗೆ ಸುಮಾರು ಮಂಗಳೂರಿಂದ ನಾವೊಂದು 250 ಜನ ನಾವು ಮಂಗಳೂರಿಂದ ಆ ಒಂದು ಕರಸೇವೆಗೆ ನಾವು ಹೋಗಿದ್ದೇವೆ. ನಮ್ಮ ವಾಹಿನಿ ಪ್ರಮುಖರಾಗಿ ನಮ್ಮ ಮಂಗಳೂರಿನ ಇವತ್ತಿನ ನಾಯಕರಾಗಿರತಕ್ಕಂತಹ ರಾಮಚಂದ್ರ ಬೈಕಂಪಾಡಿ ಅವರು ನಮ್ಮೊಟ್ಟಿಗಿದ್ದರು. ಆ ಸಂದರ್ಭದಲ್ಲಿ ನಮಗೆ ಹೋಗಲಿಕ್ಕೆ ಏನೋ ನಮ್ಮ ಖರ್ಚಿನ ಹಣ ನಮ್ಮ ಮನೆಗೆ ನಾವು ಜ್ಯೋತಿಯನ್ನು ಕೊಂಡೋಗಿ ಕೊಟ್ಟಂಥ ಒಂದು ಜ್ಯೋತಿಯನ್ನು ಹಚ್ಚಿದಾಗ ಆ ಒಂದು ಕಾಣಿಕೆಯನ್ನು ಹಾಕಿದಂಥ ಹಣದಲ್ಲಿ ನಾವು ಸಂಗ್ರಹ ಮಾಡಿ ಆ ಒಂದು ಟ್ರೈನಿನ ಟಿಕೆಟನ್ನು ತೆಗೆದು ನಾವಿಬ್ಬರು ನಮ್ಮ ಕಣ್ಣೂರು ಎಂಬ ಪ್ರದೇಶದಿಂದ ನಾವು ಇಬ್ಬರು ಹೊರಟಿದ್ದೆವು. ನಾವು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇರ್ಬೋದು, ಇಡೀ ಊರಿನವರು ಒಟ್ಟಾಗಿ ಕಣ್ಣೀರು ಹಾಕಿದ್ರು. ಯಾಕಂತ ಹೇಳಿದರೆ ವಾಪಸ್ ಬರ್ತೇವೆ ಎಂಬಂತಹ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ. ಅಂದರೆ ದೇಶದಲ್ಲಿ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು VP ಸಿಂಗ್ರು, ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಆವಾಗಲೇ ಅವರು ಏನೋ ಆದೇಶವನ್ನು ಹೊರಟಿದ್ರು. ಯಾವುದೇ ಕರಸೇವಕರು ಬಂದರೂ ಕೂಡ ನಾವು ಬಿಡುವುದಿಲ್ಲ, ನಮ್ಮ ಅಯೋಧ್ಯೆಯ ಆ ಒಂದು ವಿವಾದಿತವಾಗಿರತಕ್ಕಂಥ ಸ್ಥಳದಲ್ಲಿ ಒಂದು ಹಕ್ಕಿಯನ್ನು ಕೂಡ ಹಾರಲಿಕ್ಕೆ ಬಿಡುವುದಿಲ್ಲ ಎಂಬಂಥ ಆದೇಶವನ್ನು ಆ ಸಂದರ್ಭದಲ್ಲಿ ಹೊರಡಿಸಿದರು. ಆದರೆ ನಾವು ಈ ಒಂದು ನಮ್ಮ ಮಂಗಳೂರಿಂದ 250 ಜನ ಹೋದಂತಹ ನಮ್ಮ ವಾಹಿನಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಮಗೆ ಕೊಂಕಣ್ ರೈಲ್ವೆ ಇರಲಿಲ್ಲ. ನಾವು ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವಾಗಿ ಮಹಾರಾಷ್ಟ್ರದ ಒಂದು ಸ್ವಲ್ಪ ಭಾಗ ಬರ್ತದೆ, ಅಲ್ಲಿಂದ ಮಧ್ಯಪ್ರದೇಶ ಪೂರ್ತಿಯಾಗಿ ಮತ್ತು ನಾವು ನಮ್ಮ ಉತ್ತರ ಪ್ರದೇಶದ ಮಾಣಿಕ್ಪುರ ಎಂಬಲ್ಲಿ 18ಕ್ಕೆ ಮಂಗಳೂರಿಂದ ಹೊರಟಿದ್ದೇವೆ. 22ನೇ ತಾರೀಕು ರಾತ್ರಿ 10:30 ಗಂಟೆಗೆ ಅಲ್ಲಿ ನಮ್ಮನ್ನು ಬಂಧನ ಮಾಡ್ತಾರೆ. ಬಂಧನ ಮಾಡಿ ಒಂದು ಬೀಡಿ ಎಲೆಯ ದೊಡ್ಡ ಗೋಡನ್ಗೆ ಕೊಂಡೋಗಿ ನಮ್ಮನ್ನು ಹಾಕ್ತಾರೆ. ಅಲ್ಲಿಂದ ಮರುದಿವಸ ಬೆಳಿಗ್ಗೆ ನಮ್ಮ ವಾಹಿನಿ ಪ್ರಮುಖರಾಗಿರತಕ್ಕಂಥ ರಾಮಚಂದ್ರ ಬೈಕಂಪಾಡಿ ಅವರು ಅಲ್ಲಿನ ದಿನಪತ್ರಿಕೆಯನ್ನು ಓದಿ ಹೇಳ್ತಾರೆ, ಯಾರು ಕೂಡ ಇಲ್ಲಿಂದ ಮುಂದೆ ಹೋಗುವಾಗಿಲ್ಲ, ಕಂಡಲ್ಲಿ ಗುಂಡು ಆದೇಶವನ್ನು ಮುಲಾಯಂ ಸಿಂಗ್ ಹೊರಡಿಸಿದ್ದಾರೆ. ಹಾಗಾಗಿ ಕರಸೇವಕರೆಲ್ಲ ನಾವೆಲ್ಲ ಇಲ್ಲಿಯೇ ನಾವು ಕೂತು ಮತ್ತೆ ಬಂಧನ ಹೇಗೂ ಆಗಿದ್ದೇವೆ, ಇಲ್ಲಿಂದ ವಾಪಸ್ ಹೋಗುವ ಅಂತ ಹೇಳಿದರು. ಆದರೆ ನಮ್ಮ ಮನಸ್ಸು ಒಪ್ಪಲಿಲ್ಲ. ಯಾಕಂತ ಹೇಳಿದರೆ ನಾವು ಹೋಗಿರುವಂಥದ್ದು ಕರಸೇವೆಗೆ, ಹೇಗಾದರೂ ಮಾಡಿ ನಾವು ಅಯೋಧ್ಯೆಯನ್ನು ಮುಟ್ತೇವೆ ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಅಲ್ಲಿಂದ ನಾವು ತಪ್ಪಿಸಿಕೊಂಡು ಮತ್ತೆ ನಮ್ಮಲ್ಲಿ ಕೇಸರಿ ಶಾಲ್ ಇರ್ತದೆ, ಆ ಶಾಲನ್ನು ಟ್ರೈನಿನ ಟ್ರ್ಯಾಕಲ್ಲಿ ಬಂದು ನಿಲ್ಲಿಸಿ ನಾವು ಆ ಟ್ರೈನನ್ನು ನಿಲ್ಲಿಸಿ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹಾಗೇನೆ ನಮಗೆ ಟ್ರೈನಿನ ಚಾಲಕರಿದ್ದಾರೆ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಆ ಟ್ರೈನಿನ ಸ್ಟೇಷನ್ ರೀಚ್ ಆಗುವುದಕ್ಕಿಂತ ಮೊದಲೇ ನಮ್ಮನ್ನು ಇಳಿಸಿ ನಾವು ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ಮುಂದಿನ ಸ್ಟೇಷನ್ ಟ್ರೈನ್ ಪಾಸ್ ಆದ ನಂತರ ಇನ್ನೊಂದು ಟ್ರೈನಲ್ಲಿ ನಾವು ಹಾಗೆ ಹೋಗಿ ನಾವು ಅಲಹಾಬಾದಿಗೆ 24ನೇ ತಾರೀಕು ಬೆಳಿಗ್ಗೆ ಹೋಗಿ ಅಲಹಾಬಾದಿಗೆ ನಾವು ಮುಟ್ತೇವೆ. ಅಲಹಾಬಾದಲ್ಲಿ ಸಂಘ ಕಾರ್ಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೂಚನೆ ಬರ್ತದೆ, ಇವತ್ತು ಸಾಯಂಕಾಲ 4:15 ಗಂಟೆಗೆ ಕರಸೇವಕರೆಲ್ಲ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಅಲ್ಲಿ ನಾವೆಲ್ಲ ಸೇರಬೇಕೆಂಬುದಾಗಿ ಹೇಳ್ತಾರೆ. ಹಾಗೆ ನಾವು ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಸ್ನಾನ ಎಲ್ಲ ಮಾಡಿ ಮಧ್ಯಾಹ್ನದ ಭೋಜನವನ್ನು ಮಾಡಿ ಆ ಒಂದು ಕರಸೇವೆಗೆ ನಾವು ಬರ್ತೇವೆ. ಬಂದು ಆ ಕರಸೇವೆ ಸುಮಾರು ನನಗೆ ಗೊತ್ತಿದ್ದ ಹಾಗೆ ಸುಮಾರು 50,000ಕ್ಕಿಂತಲೂ ಹೆಚ್ಚಿನ ಕರಸೇವಕರು ಆ ಒಂದು ಕರಸೇವೆಯಲ್ಲಿ ಪಾಲ್ಗೊಂಡಿರುವಂಥದ್ದು ನಾನು ನೋಡಿದ್ದೇನೆ. ಹಾಗೆ ಎದುರುಗಡೆಗೆ ಮಾತೆಯರ ಒಂದು ಗುಂಪು ಕೂಡ ಆ ಕರಸೇವೆಯಲ್ಲಿ ಪಾಲ್ಗೊಂಡಿತ್ತು. ಹಾಗೆ ನಮ್ಮ ಕರಸೇವೆ ಮುಂದಕ್ಕೆ ನಾವು ಹೋಗುವಂಥ ಅಂದರೆ ನಮ್ಮ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ದೊಡ್ಡ ಬ್ರಿಡ್ಜ್ ಒಂದು ಸಿಗ್ತದೆ, ಅದು ಗಂಗಾ ನದಿಯ ಆ ಒಂದು ಬ್ರಿಡ್ಜ್. ಆ ಬ್ರಿಡ್ಜಿಗೆ ಹೋಗುವಾಗ ಆ ಒಂದು ನಮ್ಮ ಮೆರವಣಿಗೆಯನ್ನು ತಡೆಗಟ್ಟುವಂಥ ಕೆಲಸ ಆಗ್ತದೆ. ತಡೆಗಟ್ಟಿ ಅಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. ಗೊಂದಲ ಆಗಿ ಸುಮಾರು 6:30 ಗಂಟೆ ಅಷ್ಟೊತ್ತಿಗೆ ಮತ್ತೆ ನಮ್ಮ ಈ ಒಂದು ಮೆರವಣಿಗೆಯನ್ನು ಬಿಡ್ತಾರೆ. ಬಿಟ್ಟು ನಮ್ಮ ಆ ಒಂದು ಬ್ರಿಡ್ಜ್ ಇದೆ, ಸುಮಾರು 2 ಕಿಲೋಮೀಟರ್ ದೂರದ ಬ್ರಿಡ್ಜ್, ಅದು ಅರ್ಧ ಹೋಗುವಾಗ ಲಾಠಿ ಚಾರ್ಜ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಆಗುವಾಗ ರಾತ್ರಿ ಹೊತ್ತು ಕೆಲವರಿಗೆ ಹೊರಗಿನವರು, ಅತಿ ಹೆಚ್ಚು ಜನರು ಕರಸೇವಕರೆಲ್ಲ ಹೊರಗಿನಿಂದ ಬಂದವರು, ಕೆಲವರೆಲ್ಲ ನದಿಗೆ ಬಿದ್ದು ಸತ್ತಿರುವಂಥದ್ದು. ನನಗೆ ಕೂಡ ಸಾಕಷ್ಟು ಹೊಡೆತ ಆ ಸಂದರ್ಭದಲ್ಲಿ ನಾನು ತಿಂದಿದ್ದೇನೆ. ನನಗೆ ಯಾಕಂತ ಹೇಳಿದರೆ ಒಬ್ಬ ಪೇದೆ ಬಂದು ಹೊಡೆಯುವಾಗ ಅವರಲ್ಲಿ ಇರತಕ್ಕಂತಹ ಆ ಒಂದು ಇದನ್ನು ತೆಗೆದು ನಾನು ವಾಪಸ್ ಅವರಿಗೆ ಹೊಡೆಯುವಾಗ 4-5 ಜನ ಸೇರಿ ನನಗೆ ಹೊಡೆಯುತ್ತಾರೆ. ಎಸ್, ಸುಧೀರ್ ಶೆಟ್ರೆ ಮಾತನಾಡಿಸ್ತೀನಿ, ಇನ್ನಷ್ಟು ಮಾತನಾಡೋಣ. ನಾನು ಇನ್ನಿಬ್ಬರು ಕರಸೇವಕರಿದ್ದಾರೆ, ಅವ್ರದ್ದು ಒಂದು ರಿಯಾಕ್ಷನ್ ಅನ್ನು ಪಡ್ಕೊಳ್ಬೇಕು ನಾನು. ನಾರಾಯಣ ಪಾಂಡುರಂಗಿ ಅವರೇ, ಬಹುಶಃ ನಿಮ್ಮ ಅನುಭವವೂ ಕೂಡ ಇದಕ್ಕಿಂತ ಹೊರತಾಗಿರಲಿಲ್ಲ.
ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಏನು ಹೇಳ್ತೀರಿ? ಬಹುಶಃ ಒಂದು ಹಂತಕ್ಕೆ ಬಂದಿದೆ, 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ. ಏನು ಅನ್ಸುತ್ತೆ ನಿಮಗೆ ನೋಡಿದಾಗ? ಪ್ರಥಮವಾಗಿ ಪ್ರಭು ಶ್ರೀರಾಮಚಂದ್ರನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು 1992ರಲ್ಲಿ ಕರಸೇವಕ ಅಂಥೇಳಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ತು, ಡಿಸೆಂಬರ್ 6ರಂದು. ಆವಾಗ ನಾವು ಖಾಸಗಿ ಉದ್ಯೋಗದಲ್ಲಿ ಇದ್ದೆ. ಖಾಸಗಿ ಉದ್ಯೋಗವನ್ನು ನಮಗೆ ನವಂಬರ್ನಲ್ಲಿ ದೀಪಾವಳಿಗೆ ಬೋನಸ್ ಅಂತ ಕೊಟ್ಟಿದ್ದರು. ಆ ಬೋನಸ್ ಹಣ ಹಿಡ್ಕೊಂಡು ನಾವು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ವಿ. ಹುಬ್ಬಳ್ಳಿಯಿಂದ 65 ಜನ. ಆವಾಗ ಮೀಟ್ರ್ ಗೇಜ್ ಒಂದು ಸಂಸ್ಕೃತಿ ಇತ್ತು. ಹುಬ್ಬಳ್ಳಿಯಿಂದ ಮೀರಾಜಿಂದ ಇಟಾರ್ಸಿಯಿಂದ ಫೈಜಾಬಾದ್, ನಂತರ ಅಯೋಧ್ಯೆ. ನಮಗಲ್ಲಿ ಟೆಂಟ್ಗಳನ್ನು ಕೊಟ್ಟಿದ್ದರು. ವಿಪರೀತ ಚಳಿ. ಆದರೆ ನಮ್ಮ ಮನಸ್ಸಿನ ಆಳದಲ್ಲಿ ರಾಮ ಭಗವಂತನ ಭಕ್ತಿ ಮಾತ್ರ ಇತ್ತು. ಇವ್ಯಾವ ಮೂಲಭೂತ ಅವಶ್ಯಕತೆಗಳ ಬಗ್ಗೆ, ಸೌಕರ್ಯದ ಬಗ್ಗೆ ನಮಗೆ ಗಮನ ಇರಲಿಲ್ಲ. ಸರಿಯೂ ನದಿಯಲ್ಲಿ ಸ್ನಾನ ಮಾಡಬೇಕು, ಒಂದು ಮುಷ್ಟಿ ಮರಳನ್ನು ರಾಮನ ಪಾದಕ್ಕೆ ಹಾಕಿ ಬರಬೇಕು ಅಂತ ನಮಗೆ ಸೂಚನೆ ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಂದ. ಹಾಗೆ ಮಾಡಿ ವಾಪಸ್ ಬರೋವಾರ ಅಲ್ಲಿ ಏನಂತಾರೆ, ಕರಸೇವಕರು ಆಗಲೇ ಗುಮ್ಮಟದ ಮೇಲೆ ಹತ್ತಿ ಬಾವುಟವನ್ನು ಏರಿಸಿಬಿಟ್ಟಿದ್ರು. ನಮ್ಮದು ಹರೆಯದ ವಯಸ್ಸು, 28ನೇ ವಯಸ್ಸಿಗೆ ನಾವು ಕೂಡ ಅತ್ಯಂತ ಉತ್ಸಾಹದಿಂದ ಆ ರಾಮ ಮಂದಿರದ ಒಳಗೆ ಪ್ರವೇಶ ಮಾಡಿ, ಪೇಜಾವರ ಶ್ರೀಗಳು, ವಿಶ್ವೇಶ್ವರ ತೀರ್ಥ ಶ್ರೀಗಳು ಭಗವಂತ ರಾಮನ ಮೂರ್ತಿಯನ್ನು ತೊಡೆಯ ಮೇಲೆ ಇಟ್ಕೊಂಡು ಕೂತಿದ್ರು. ಅಂಥ ಸಮಯದಲ್ಲಿ ರಾಮ ಜನ್ಮಭೂಮಿ ಖಾಲಿ ಸಿಕ್ಕಿತ್ತು. ಅಲ್ಲಿರುವಂಥ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ನಮ್ಮ ಜನ್ಮ ಪಾವನ ಆಯಿತು, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂದ್ಕೊಂಡು ಬಂದ್ವಿ. ಬಂದ ಮೇಲೆ ವಾಪಸ್ಸು ನಾವು ಮತ್ತೆ ಕಾಶಿ ಪ್ರಯಾಗ್, ಅಲಹಾಬಾದ್ ಎಲ್ಲ ಪ್ರವಾಸ ಮಾಡ್ತಾ ಇಟಾರ್ಸಿ ಮತ್ತು ಹುಬ್ಳಿಗೆ ಬಂದ ಮೇಲೆ ನಮಗೆ 2 ವರ್ಷಗಳ ಕಾಲ ಪೊಲೀಸರಿಂದ ಕಣ್ಣು ಬದುಕುವುದೇ ಕಷ್ಟವಾಗಿತ್ತು. ಆ ಭಗವಂತ ರಾಮನ ಸೇವೆ ಮಾಡಲಿಕ್ಕೆ ಹೋಗಿ ಒಂಥರ ವಿಪರೀತ ಮಾನಸಿಕ ಯಾತನೆ. ನಮ್ಮ ಸ್ನೇಹಿತರ ಮನೆಯಲ್ಲಿ ಒಳಗೆ ಪ್ರವೇಶ ಇರಲಿಲ್ಲ, ನಮ್ಮ ಸ್ವಂತ ಮನೆಯಲ್ಲೇ ಒಳಗೆ ಪ್ರವೇಶ ಇರಲಿಲ್ಲ. ಯಾಕೆಂದರೆ ಪೊಲೀಸರು ಬರ್ತಾ ಇದ್ದಾರೆ, ನಿಮಗೆ ಬೆನ್ನು ಹತ್ತಿದ್ದಾರೆ, ಇವತ್ತು ನಾಳೆನೋ ಹಿಡ್ಕೊಂಡು ಹೋಗ್ತಾರೆ, ನಮ್ಮ ಮನೆಗೆ ಬರಬೇಡಿ ಅಂತ ಎಲ್ಲ ಸ್ನೇಹಿತರು ಹೇಳೋಕ್ಕೆ ಶುರು ಮಾಡಿದರು. ಸ್ವತಃ ನಮ್ಮ ಮನೆಯಲ್ಲೇ ನಮ್ಮ ಸಹೋದರರು ಹೇಳೋಕ್ಕೆ ಶುರು ಮಾಡಿದರು. ಈ ಒಂದು ವಿಪರೀತದ ಸಮಾಜದಿಂದ ಒಂಥರ ಪರಿತ್ಯಕ್ತ ಆಗಿಬಿಟ್ಟಿದ್ವಿ ನಾವು. ಪೊಲೀಸರು ನಿಮ್ಗೆ ಹಿಡ್ಕೊಂಡು ಹೋಗ್ತಾರೆ. ಈ ರೀತಿ ನಮ್ಮ ಮೊದಲಿದ್ದಂಥ ಖಾಸಗಿ ನೌಕರಿ ಕಳೆದು ಹೋಗ್ಬಿಟ್ಟಿತ್ತು. ಮತ್ತು ಬೇರೆ ನೌಕರಿ ಹುಡ್ಕೋಬೇಕಾಯ್ತು ನಾವು. ಸೊ ಈ ರೀತಿ ರಾಮನ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದ್ವಿ. ಆದರೆ ನಮ್ಮ ಒಂದು ಮಾನಸಿಕ ವ್ಯಥೆಯನ್ನು ನಾವು ಪಡ್ಕೊಂಡಿದ್ವಿ 2 ವರ್ಷ. ಈಗ ಮತ್ತೆ ಭಗವಂತ ನಮ್ಮ ಜೀವಮಾನದಲ್ಲೇ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ವಿಪರೀತ ಭಾವೋದ್ವೇಗಕ್ಕೆ ಒಳಗಾಗಿದ್ದೇವೆ. ಭಗವಂತನಿಗೆ ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. KS ಈಶ್ವರಪ್ಪ ಅವರೇ, ಈಗಾಗಲೇ ತಾವು ಒಂದಿಷ್ಟು ಜನ ಕರಸೇವಕರು ಮಾತನಾಡಿದ್ದನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಕೊಠಾರಿ ಸಹೋದರರಂತ ಹಲವು ಕರಸೇವಕರ ಬಲಿದಾನ ಆಗಿದೆ. ಇವತ್ತು ಆ ಎಲ್ಲ ಆತ್ಮಗಳಿಗೆ ತೃಪ್ತಿ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ? ಆ ರೀತಿ ಮುಂದಕ್ಕೇನು ಅಂತ ಗೊತ್ತಿಲ್ಲದೆ ಮನೆಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಹೋಗಿ ಕರಸೇವೆಯ ಭಾಗಿಯಾಗಿ ದೇಹತ್ಯಾಗ ಮಾಡಿದವರು, ಬಲಿದಾನ ಮಾಡಿದವರು ಅಂಥವ್ರಿಗೆ ಏನು ಹೇಳ್ತೀರಿ? ಕೊಠಾರಿ ಸಹೋದರರು ನಮ್ಮ 90ರಲ್ಲಿ ನಡೆದಂಥ ಬಲಿದಾನ, ಅದರ ಮುಂಚೆ ಎಷ್ಟು ಜನದ ಬಲಿದಾನ ಆಗಿತ್ತೋ ಗೊತ್ತಿಲ್ಲ. ಅವರಷ್ಟು ಜನಕ್ಕೂ ಕೂಡ ಈಗ ಆತ್ಮಕ್ಕೆ ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ ಅಂತ ನಾವಂತೂ ಭಾವಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಹೋಗ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ನಮಗೂ ಬಲಿದಾನ ಆಗುತ್ತೇನೋ ಅನ್ನೋಂಥ ಒಂದು ಲೆಕ್ಕದಲ್ಲೇ ನಾವು ಹೋದವರು. ಆದರೆ ಆ ಭಗವಂತ ಶ್ರೀರಾಮಚಂದ್ರ, ನೀವು ಬಲಿದಾನ ಆಗೋದು ಬೇಡ, ನೀವು ಕರಸೇವಕರಾಗಿ ಬಂದಿದ್ದೀರಾ, ನಿಮ್ಮ ಕಣ್ಣೆದುರಿಗೇನೆ ಆ ಒಂದು ರಾಮ ಮಂದಿರವನ್ನು ಕಟ್ಟಿದ್ದು, ಅಲ್ಲಿ ರಾಮನ ವಿಗ್ರಹ ನೀವು ಪ್ರತಿಷ್ಠಾಪನೆ ನೋಡಬೇಕು ಅಂತ ಭಗವಂತನ ಆ ರಾಮನ ಇಚ್ಛೆ ಇತ್ತು ಅಂತ ಕಾಡುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನೂ ಜೀವಂತವಾಗಿದ್ದೇವೆ ಮತ್ತು ಜೀವಂತವಾಗಿರೋಂಥ ಸಂದರ್ಭದಲ್ಲೇ ಆ ಒಂದು ಭವ್ಯ ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಸಂತೋಷ. ಮುಂಚೆ ಎಷ್ಟು ಜನರ ಬಲಿದಾನ ಆಗಿದೆಯೋ ಆ ಭಗವಂತನಿಗೆ ಗೊತ್ತು. ಅವರೆಲ್ಲರ ಆತ್ಮಕ್ಕೆ ಈಗ ಶಾಂತಿ ಸಿಗ್ತಾ ಇದೆ. CT ರವಿ ಅವರ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಬಹುಶಃ ನರೇಂದ್ರ ಮೋದಿಯವರ ಕಾಲ, ಆ ಕಡೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ,
ಬಹುಶಃ ಕಾಲ ಪಕ್ವವಾಗಿತ್ತಾ ಅಥವಾ ದೇವರೇ ಈ ಕಾಲವನ್ನು ಸೃಷ್ಟಿಸಿದ್ರ, ಹೆಂಗೆ ಅದು? ಅಲ್ಲ, ಒಂದು ಭಗವಂತನ ಇಚ್ಛೆ ಇಲ್ದಲೇ ಹುಲ್ಕಡ್ಡಿಯೂ ಅಲ್ಲಾಡಲ್ಲ. ಭಗವಂತನ ಇಚ್ಛೆ ಇರಲೇಬೇಕು. ಅದ್ರ ಜೊತೆಗೆ ಮನುಷ್ಯನ ಸಂಕಲ್ಪವೂ ಇರಬೇಕು. ನೋಡಿ, ನಾವು ಪುನರ್ಜನ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಸೇರಿದವರು. ಅವರು ಗುಂಡು ಹಾಕಿ ನಮ್ಮ ದೇಹನ ಕೊಂದಿದ್ರೂ ಆತ್ಮ ಮತ್ತೊಂದು ರೀತಿಯಲ್ಲಿ ಇನ್ನೊಂದು ದೇಹ ಹೊತ್ಕೊಂಡು ಈ ಸಂಕಲ್ಪದ ಈಡೇರಿಕೆಗೆ ಚಡಪಡಿಸ್ತಾನೆ ಇರುತ್ತೆ. ಹಾಗಾಗಿ ಆ ಸಂಕಲ್ಪ ಶಕ್ತಿಯ ಜೊತೆಗೆ ಭಗವಂತನ ಆಶೀರ್ವಾದ ಇದು ಸೇರಿಕೊಂಡೇ ಇದು ಮಂದಿರ ನಿರ್ಮಾಣ ಆಗಿರೋದು. ನಾನು 92ರ ಕರಸೇವೆಗೆ ಹೋಗಿದ್ದೆ. ನನ್ನ ಜೊತೆಗೆ ನಮ್ಮ ಸುನಿಲ್ ಕುಮಾರ್ ಕೂಡ ಬಂದಿದ್ದರು. ನಾನು, ಸುನಿಲ್ ಕುಮಾರು, ನಾಗೇಂದ್ರ ಬಾಳಿಗ, ರಾಮಸ್ವಾಮಿಯವರು ಸೇರಿದಂತೆ ಹಲವು ಜನ ಹೋಗಿದ್ವಿ. ಕರ್ನಾಟಕದಿಂದ 1200ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ವಿ. ನಮಗೆ 90ರಲ್ಲಾದಷ್ಟು ಕಹಿ ಅನುಭವ ಇರಲಿಲ್ಲ. ಯಾಕೆ ಅಂದರೆ ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇತ್ತು, ರಾಜಸ್ಥಾನದಲ್ಲಿ BJP ಸರ್ಕಾರ ಇತ್ತು, ಹಿಮಾಚಲ ಪ್ರದೇಶದಲ್ಲಿ BJP ಸರ್ಕಾರ ಇತ್ತು, ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇತ್ತು. ರಾಮಭಕ್ತ ಕಲ್ಯಾಣ್ ಸಿಂಗ್ ಇದ್ದರು. ಆಗ ಬಾಬರ್ನ ಭಕ್ತ ಮುಲಾಯಂ ಸಿಂಗ್ ಯಾದವ್ 90ರಲ್ಲಿದ್ದರೆ 92ರಲ್ಲಿ ರಾಮಭಕ್ತ ಕಲ್ಯಾಣ್ ಸಿಂಗ್ ಇದ್ದರು. ಅವ್ರು ಹೇಳಿದರು, ಏನೇ ಪರಿಸ್ಥಿತಿ ಬಂದರೂ ನಾನು ಯಾವುದೇ ಕರಸೇವಕರ ಮೇಲೆ ಗುಂಡು ಹಾರಿಸೋದಿಲ್ಲ, ಆ ಪಾಪದ ಕೆಲಸ ನಾನು ಮಾಡೋದಿಲ್ಲ ಅನ್ನುವಂಥ ಒಂದು ತೀರ್ಮಾನ ಮಾಡಿದರು. ಹಾಗಾಗಿ ಅವರ ಒಂದು ತೀರ್ಮಾನ ಅವರು ಮಾಡಿದ ಕಾರಣಕ್ಕೋಸ್ಕರ ಮತ್ತು ಕರಸೇವಕರು ನಾವು ತೀರ್ಮಾನ ಮಾಡ್ಕೊಂಡು ಹೋಗಿದ್ವಿ, ಆ ಒಂದು ಕಳಂಕಿತ ಕಟ್ಟಡ ಇರಬಾರ್ದು. ಎಷ್ಟು ದಿನ ಅದು ಕಳಂಕಿತ ಕಟ್ಟಡ ರಾಮ ಜನ್ಮಸ್ಥಾನದಲ್ಲಿ ಇರುತ್ತೆ, ಅದು ರಾಮಭಕ್ತರಿಗೆ ಮತ್ತು ರಾಷ್ಟ್ರಕ್ಕೆ ಇರುವಂಥ ಒಂದು ಕಪ್ಪು ಚುಕ್ಕೆ. ಆ ಕಪ್ಪು ಚುಕ್ಕೆಯನ್ನು ಅಳಿಸಲೇಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೊಂಡು ನಾವು ಹೋಗಿದ್ವಿ. ನಮ್ಮ ತೀರ್ಮಾನದಂತೆಯೇ ಕರಸೇವೆ ಮಾಡಿದ್ವಿ. ಬಾಲರಾಮನ ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿದ್ವಿ. ಈಗ ಭವ್ಯ ಮಂದಿರ ನಿರ್ಮಾಣ ಆಗ್ತಾಯಿದೆ. ಭವ್ಯ ಮಂದಿರ ನಿರ್ಮಾಣ ಭವ್ಯ ರಾಷ್ಟ್ರದ ನಿರ್ಮಾಣದ ಒಂದು ಸಂಕಲ್ಪಕ್ಕೆ ಒಂದು ಶಕ್ತಿಯನ್ನು ನೀಡಿದೆ. ಹಾಗಾಗಿ ಆ ಸಂಕಲ್ಪ ಶಕ್ತಿ ಇಲ್ಲದೇ ಇದ್ದರೆ ಸಾಧ್ಯನೇ ಇಲ್ಲ. ಅದ್ರ ಪ್ರಕಾರನೇ ಆಗಿದೆ. ಭಗವಂತನ ಆಶೀರ್ವಾದವೂ ಇದೆ. ಭಗವಂತನ ಆಶೀರ್ವಾದ ಅದ್ರ ಜೊತೆಗಿರುವಂಥ ಜನರ ಸಂಕಲ್ಪ ಶಕ್ತಿ ಎರಡೂ ಕೂಡ ಆಗಿದೆ. ಎಸ್, ಥ್ಯಾಂಕ್ ಯು CT ರವಿ ಅವರೇ. KS ಈಶ್ವರಪ್ಪ ಅವರಿಗೂ ಕೂಡ ಧನ್ಯವಾದ. ನಾನು ಜಗದೀಶ್ ಅವ್ರದ್ದು ಒಂದು ರಿಯಾಕ್ಷನ್ ಪಡ್ಕೋಬೇಕು. ನಾನು ತುಂಬ ಹೊತ್ತು ಕಾಯಿಸಿದೆ ಅವರನ್ನು. ಜಗದೀಶ್ ಅವರೇ, ಬಹುಶಃ ತಾವು ಕೂಡ ಕರಸೇವೆಯಲ್ಲಿ ಭಾಗಿಯಾದವರು. ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ, ಅದರ ಜೊತೆಗೆ ಪ್ರಾಣ ಪ್ರತಿಷ್ಠೆಯ ಹಂತದಲ್ಲಿ ಇದ್ದೀವಿ. ತಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಮತ್ತು ಈ ಹೊತ್ತಲ್ಲಿ ತಾವು ಏನು ಹೇಳ್ತೀರಿ ಇದಕ್ಕೆ ಸಂಬಂಧಿಸಿ? ಜೈ ಶ್ರೀರಾಮ್. ನಾವು 1990ನೇ ಇಸ್ವಿ ನವಂಬರ್ ತಿಂಗಳಲ್ಲಿ ಮೈಸೂರಿಂದ ನಮಗೆ ಅಯೋಧ್ಯೆಗೆ ಹೊರಡಬೇಕು ಅಂತ ಹೇಳಿದ್ರು. ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಯಾರು ಕೊಡೋರು ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ. ವಿದ್ಯಾವಂತರಾಗಿದ್ದೀವಿ. ನಾವು SLC ಪಾಸಾಗಿ ITIಗೆ ಹೋಗಿದ್ದೀವಿ. ITIನಲ್ಲೂ ನಾವು 90% ತೊಗೊಂಡಿದ್ದೀವಿ. SLCನಲ್ಲೂ ಫಸ್ಟ್ ಕ್ಲಾಸ್ ತೊಗೊಂಡಿದ್ದೀವಿ. ಯಾವ ಕೆಲಸಕ್ಕೆ ಕರೆದ್ರೂ ನಮಗೆ ಫಸ್ಟಲ್ಲೇ ನಮ್ಮ ಲಿಸ್ಟಲ್ಲೇ ಫಸ್ಟ್ ಬರ್ತಾಯಿತ್ತು. ಆ ಸಂದರ್ಭ ಏನು ಮಾಡೋಕ್ಕಾಗುತ್ತೆ? ಪ್ರಚಾರಕರು ಬಂದರು, ನೀವು ಅಯೋಧ್ಯೆಗೆ ಹೊರಡಬೇಕು ಅಂದರು. ನಮ್ಗೆ ಅಯೋಧ್ಯೆನೇ ಗೊತ್ತಿಲ್ಲ. ಆದರೆ ಜಾಗೃತಿ ಮಾಡ್ತಾಯಿದ್ರು, ಅಯೋಧ್ಯ ಅಂತ ಎಲ್ಲಿದೆ ಗೊತ್ತಿಲ್ಲ ನಮಗೆ. ಆದರೆ ಹೊರಡಿ ಅಂದರು. ಸೀದಾ ಓದೋ. ಆ ಸಂದರ್ಭ ನಮ್ಮ ಹತ್ರ ಹಣ ಇಲ್ಲ, ಮನೇಲಿ ಹಣ ಕೊಡೋಕ್ಕೆ ವ್ಯವಸ್ಥೆ ಇಲ್ಲ. ಒಂದು ಮಾರ್ಕೆಟಿಂಗ್ ಸರ್ವೆ ಬಂದಿತ್ತು. ಯಾವುದೋ ಒಂದು ಕಂಪ್ನಿದು ಈಗ ಸರ್ವೆ ಮಾಡಿದ್ರೆ ನಿಮಗೆ ಒಂದು ಸರ್ವೆಗೆ 150 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಆ ಸಂದರ್ಭ ನಾವು ಎಲ್ಲ ಕಾರ್ಯಕರ್ತರುಗಳು ಒಂದು ಸರ್ವೆ ಮಾಡಿದ್ದು. ಆ ಸರ್ವೆ ದುಡ್ಡು ನಮಗೆ ಒಂದು 3000 ರೂಪಾಯಿ ಸಿಕ್ತು. ಅದು ತೊಗೊಂಡೋಗಿ ತಕ್ಷಣ ಬಂದಿತ್ತಲ್ಲ ಜೋಬಲ್ಲಿ ಇಟ್ಕೊಂಡಿದ್ದೋ, ಪ್ರಚಾರಕ್ಕೆ ಹೇಳೋಕ್ಕೂ ಆ ದುಡ್ಡು ಬರೋಕ್ಕೂ ಒಂದಾಗಿತ್ತು. ತಕ್ಷಣ ಹೋಗಿ ರೈಲು ಬುಕ್ ಮಾಡ್ದೋ, ಅಯೋಧ್ಯೆಗೆ ಹೋಗಬೇಕು ಅಂದರು. ಬುಕ್ ಮಾಡಿ ನಾವು ಹೊರಟಿರೋದು ಯಾರಿಗೂ ಗೊತ್ತಿಲ್ಲ. ಆದರೆ ಪೊಲೀಸವ್ರಿಗೆ ಗೊತ್ತಾಯಿತು, ಇವ್ರನ್ನ ಅರೆಸ್ಟ್ ಮಾಡಬೇಕು, ಏನಾದರೂ ಮಾಡಿ ಅಂಥೇಳಿ. ನಾವು ಬುಕ್ ಮಾಡಿದ್ದು 2 ದಿನ ಇನ್ನೂ ಮುಂದೆ ಇತ್ತು. 2 ದಿನ ಮುಂಚೆನೇ ನಮ್ಮ ರಾಜೇಂದ್ರ ನಗರದಲ್ಲಿ ಮೆರವಣಿಗೆ ಮಾಡ್ದೋ. ಮೆರವಣಿಗೆ ಮಾಡಿ ನಾವು ಒಂದು ತ್ರಿಶೂಲ ಹಿಡ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ಬಂದು. ನಿಮಗೆ ಗೊತ್ತಿರಲಿ ಎಂಥ ಭಯಾನಕ ವಾತಾವರಣ ಇತ್ತು ಅಂದರೆ, ನಾವು 4 ಜನ, ನಮ್ಮ 4 ಜನ ಸ್ವಯಂ ಸೇವಕರು, ನಾನು, ಜಗದೀಶು, ನಾನು, ಪೂರ್ಣಚಂದ್ರ ತೇಜಸ್ವಿ,
ಮತ್ತು ಮುರಳಿ ಮತ್ತು ಮಂಜುನಾಥ್ ಅಂತ 4 ಜನ ಸ್ವಯಂ ಸೇವಕರು ನಾವು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ 4-5 ಜನ ಹಿರಿಯರು, ಒಂದು 60 ವರ್ಷ ತುಂಬಿ ಮೇಲ್ಪಟ್ಟಂಥವ್ರು, ಸಾಮಾನ್ಯರಲ್ಲಿ ಸಾಮಾನ್ಯ ಜನ, ಯಾರೂ ಇನ್ಫ್ಲೂಯೆನ್ಸ್ ಇರೋ ಜನನೂ ಅಲ್ಲ. ಘೋಷಣೆ ಹಾಕೊಂಡು ಮೆರವಣಿಗೆ ಬರ್ತಾ ಇದ್ದೀವಿ. ಒಂದು ದೇವಸ್ಥಾನದಲ್ಲಿ ಕೇಸರಿ ಶಾಲು ಓದಿಸಿ ನಮ್ಮನ್ನು ಬೀಳ್ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ಷಡಕ್ಷರಿ ಸ್ವಾಮೀಜಿಗಳುವೆ. ಆ ಸಂದರ್ಭ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರೆ ಯಾರೋ ಫಿಲಮಲ್ಲಿ ವಿಲನ್ ಬಂದರೆ ಹಳ್ಳಿಗಳಲ್ಲಿ ಜನ ಬಾಗ್ಲಾಕೊಂಡ್ಬಿಡ್ತಾರೆ ಭಯಕ್ಕೆ. ಆ ಥರ ಪೊಲೀಸ್ ಭಯಕ್ಕೆ ಜನ ನಾವು ಮೆರವಣಿಗೆ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕೊಂಡು ಬರ್ತಾ ಇದ್ರೆ ಬಾಗ್ಲು ಕಿಟಿಗೆ ಹಚ್ಕೊಂಡ್ಬಿಡ್ತಾ ಇದ್ದಾರೆ. ನಮಗೊಂಥರ ಶಾಕ್ ಆಯಿತು. ಇಷ್ಟು ಜನ ನಾವು ಮೆರವಣಿಗೆ ಹೋಗ್ತಾ ಇದ್ದೀವಿ, ಹೋಗೋ ಸಂದರ್ಭ ನಮ್ಮನ್ನು ಬೀಳ್ಕೊಡ್ಬೇಕು, ಅವರು ಸಂತೋಷ ಪಡಬೇಕು, ಮಂದಿರ ನಿರ್ಮಾಣಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂಥೇಳಿ ನಾವು ಯೋಚನೆ ನನ್ನ ಮನಸ್ಸಲ್ಲಿ ಬರ್ತಾಯಿತ್ತು. ಆಗ ನಮಗೆ 2 ದಿನ ಮುಂಚಿತವಾಗಿ ನಾವು ಬೆಂಗಳೂರಿಗೆ ಹೋದೋ, ಬೆಂಗಳೂರಿಂದ ಅಯೋಧ್ಯೆಗೆ ಹೊರಟೋ. ಆ ಹೊರಡೋ ಸಂದರ್ಭ ನಿಮಗೆ ಗೊತ್ತಿರಲಿ, ಯಾರು ಹಿಂದ್ಗಡೆಯಿಂದ ನಮ್ಮ ನಾಯಕರುಗಳು ಬೆಂಬಲ ಕೊಡಲಿಲ್ಲ. ಅವತ್ತು ಯಾವ ರಾಜಕೀಯ ಪಕ್ಷನೂ ನಮ್ಮ ಬೆಂಬಲಕ್ಕೆ ನಿಂತಿರಲಿಲ್ಲ, ರಾಜಕೀಯ ಪಕ್ಷನೂ ಇರಲಿಲ್ಲ ನಮಗೆ. ಆ ಸಂದರ್ಭ ನಾನು ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಕಣ್ಣು ಮುಂದೆ ಇವತ್ತು ಇದ್ದಾರೆ ನಮ್ಮ ನಾಯಕರುಗಳು, ಹಿರಿಯರು. ಅದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ರಾಮಚಂದ್ರೇಗೌಡರು, ವಿಮಲಾಗೌಡರು, ರಾಮಚಂದ್ರೇಗೌಡರು, ವಿಮಲಾಗೌಡರು, ಈ ಥರ ನಾಯಕರು ಮುಂಚೂಣಿಯಲ್ಲಿದ್ದು ನಮಗೆ ನೇತೃತ್ವ ಕೊಟ್ಟು ಅಯೋಧ್ಯೆ ತನಕ ಬಂದಿದ್ರೆ ಹೊರತು ಯಾರು ಔಸ್ಕೊಂಡು ಓಡೋಗ್ಲಿಲ್ಲ. ಅವರು ಇವತ್ತು ಎಲ್ಲೋ ಹೊಡಿತಾರೆ ಅಂದರೆ ಪೊಲೀಸ್ ಅವ್ರಿಗೆ ಮುಂಚಿತವಾಗಿ ಹೇಳಿರ್ತಾರೆ, ನಾವಿಲ್ಲಿ ಬರ್ತೀವಿ, ನಮ್ಮನ್ನು ನೋಡ್ಕೊಳ್ಳಿ ನೀವು ಅಂತ. ಬೇರೆಯವ್ರಿಗೆ ಲಾಠಿ ಏಟ್ ತಿಂತಾರೆ ಹೊರತು ನಾಯಕರು ಯಾರು ಲಾಠಿ ಏಟ್ ತಿನ್ನಲ್ಲ. ಅವತ್ತು ಮುಂಚೂಣಿಯಲ್ಲಿದ್ದ ನಾಯಕರುಗಳು ಏಟು ತಿಂದಿದ್ದಾರೆ, ಗುಂಡಿಗೆ ಎದೆ ಕೊಟ್ಟಿದ್ದಾರೆ. ಔಸ್ಕೊಂಡು ಓಡೋಗಿ ನನ್ನ ಆಸ್ತಿ ಇದೆ, ಅಲ್ಲಿ ಉಳ್ಕೊಂಡಿದೆ, ಅದು ನೋಡಬೇಕು, ಇಲ್ಲ ಯಾವ ಆಸ್ತಿ ಇರಲಿ ಏನಿರಲಿ ಎದೆ ಕೊಟ್ಟು ನಮ್ಗೆ ಅಯೋಧ್ಯೆ ತನಕ ಬಂದಿದ್ದಾರೆ ಅವರು. ನಾವು ಅಲ್ಲಿಂದ ಮಧ್ಯಪ್ರದೇಶ ಮಾಣಿಕ್ಪುರಲ್ಲಿ ನಮಗೆ ರೈಲು ನಿಲ್ಲಿಸಿದ್ರು, ಮುಂದೆ ಅರೆಸ್ಟ್ ಮಾಡ್ತಾ ಇದ್ದಾರೆ, ಯಾರು ಹೋಗಬೇಡಿ ಅಂತ. ಒಂದು ಅರಣ್ಯ ಪ್ರದೇಶದಲ್ಲಿ ಇಡೀ ಬೆಳಗಾನ ರಾತ್ರಿ ಎಲ್ಲ ನಡೆದಿದ್ದೀವಿ. ನಡೆದು ಅಲ್ಲಿ ಅನ್ಸೂಯ ಆಶ್ರಮಕ್ಕೆ ಹೋಗಿದ್ದು, ಅನ್ಸೂಯ ಆಶ್ರಮದಲ್ಲಿ ಇಳಿದು ಅಲ್ಲಿಂದ ನಾವು ಚಿತ್ರಕೂಟ್ಗೆ ಹೋದೋ, ಕಾಲ್ನಡಿಗೆ ಅಲ್ಲಿಂದ ಪ್ರಯಾಗ್ರಾಜಕ್ಕೆ ಹೋದೋ. ಯಾರೋ ನಮ್ಮ ಮಂಗಳೂರಿನ ಸ್ವಯಂ ಸೇವಕರು ಹೇಳಿದ್ರು, ಪ್ರಯಾಗದಲ್ಲಿ ಸ್ನಾನ ಮಾಡಿ ನಾವು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಸಣ್ಣ ಟೆಂಪೋ ಎಲ್ಲ ಕಡೆ ಟ್ರೆಂಚ್ಗಳು ಹೊಡೆದಿದ್ರು. ಈ ವಿದೇಶಿದಿಂದ ಶತ್ರುಗಳು ಬಂದರೆ ಅವ್ರಿಗೆ ಟ್ರೆಂಚ್ ಹೊಡ್ಕೊಂಡಿರ್ತಾರಲ್ಲ, ಹಂಗೆ ನಮ್ಮ ದೇಶದ ಬಾಬರ್ನ ಸಂತತಿ ಇರೋವಂಥ ಮುಲಾಯಂ ಸಿಂಗ್ ಯಾದವ್, ಆ VP ಸಿಂಗು, ಈ ಕಾಂಗ್ರೆಸ್ನವರು ನಮಗೆ ಹಳ್ಳ ಅವತ್ತು ತೋಡಿದ್ರು. ಆ ಹಳ್ಳ ನಮಗೆ ತೋಡಲಿಲ್ಲ, ಅದು ಅವ್ರಿಗೆ ತೋಡ್ಕೊಂಡಿರೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. NS ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಬೆಂಗಳೂರಿನಿಂದ ಹೋದಂಥ ಕರಸೇವಕರ ಟೀಮಲ್ಲಿ ಇದ್ದಂಥವ್ರು. ಗೋಪಾಲ್ ಅವರೇ, ಬಹುಶಃ ನಾನು ಸುಧೀರ್ ಶೆಟ್ಟರನ್ನ ಕೇಳಿದೆ, ಮಂಗಳೂರಿನ ಮೇಯರು. ಅವರು ಅದೇ ಹೇಳಿದರು, ನಮ್ಮನ್ನು ಕಳಿಸ್ಕೊಡೋ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೆಲ್ಲ ಕಣ್ಣೀರು ಹಾಕಿ ಕಳಿಸ್ಕೊಡ್ತಾ ಇದ್ರು. ಸೊ ನಿಮ್ಮ ಸಿಚುವೇಶನ್ ಹೆಂಗಿತ್ತು? ಯಾಕಂತಂದರೆ ಆಗ BJP ಏನೋ ಅಧಿಕಾರದಲ್ಲಿ ಇರಲಿಲ್ಲ, ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ ಅಂಥ ಸಿಚುವೇಶನ್ ಅದು. ಸೊ ಹೇಗಿತ್ತು ನಿಮ್ಮ ಮನೆಯಲ್ಲೆಲ್ಲ, ಹೆಂಗಿತ್ತು ಪರಿಸ್ಥಿತಿ? ಹೇಳಬೇಕು ಅಂತಂದರೆ, ನಾನು ಸುಮಾರು ಒಂದು 60 ವರ್ಷದಿಂದ ಸಂಘದ ಸ್ವಯಂ ಸೇವಕ, ಸಂಘದ ಕಾರ್ಯಕರ್ತ ಆಗಿದ್ದೆ. ಹಾಗಾಗಿ ಆ ರೀತಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಯೋಚನೆ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ. ಜೊತೆಗೆ 75ರಲ್ಲಿ ನಾನು ಸತ್ಯಾಗ್ರಹ ಮಾಡಿ ಎಮರ್ಜೆನ್ಸಿ ವಿರುದ್ಧವಾಗಿ ಆಗಲೂ ಜೈಲಿನಲ್ಲಿದ್ದೆ. ನಮ್ಮ ತಂದೆಯವರು ಜೈಲಿನಲ್ಲಿದ್ದರು, ನಮ್ಮ ತಂದೆಯವರು ಸಂಘದ ಕಾರ್ಯಕರ್ತರು. ಹಾಗಾಗಿ ನಮಗೆ ಸೂಚನೆ ಬಂತು 92ರಲ್ಲಿ ಈ ಸಲ ಗೃಹಸ್ಥರಲ್ಲಿ ಹೋಗಬೇಕು ಅಂತ. ನಮ್ಮ ಮನೆಗೆ ಬಂದು ಹೇಳ್ತಾ ಇದ್ದಂಗೆ ನಾನು ಹೆಂಡ್ತಿ, ನನ್ನ ಮಕ್ಕಳು ನಾವು ಬರ್ತೀವಿ ಅಂತಂದರು. ಇಡೀ ಕುಟುಂಬ ಸಮೇತ ಹೋಗ್ಬಿಟ್ರಿ? ಇಡೀ ಕುಟುಂಬ, ನಾನು, ನನ್ನ ಹೆಂಡ್ತಿ, ನನ್ನ 2 ಮಕ್ಕಳು, ಆಮೇಲೆ ನನ್ನ 2 ತಮ್ಮಂದರು, ಇಷ್ಟು ಜನ ಇಡೀ ಫ್ಯಾಮಿಲಿನ ಹೊರಟ್ವಿ ನಾವು. ಇನ್ಫ್ಯಾಕ್ಟ್ ನಮ್ಮ ತಂದೆಯವರು ಹಾಸ್ಯಕ್ಕೋಸ್ಕರ ಕೇಳಿದ್ರು, ಅಲ್ವಾ ನೀವು 3 ಜನ ಹೋಗ್ಬಿಟ್ರೆ ನನ್ನ ತಿಥಿ ಯಾರು ಮಾಡ್ತಾರೆ ಹೆಚ್ಚು ಕಡಿಮೆ ಆದರೆ ಅಂತ. ಬಿಕಾಸ್ ಸಿಚುವೇಶನ್ ಸೋ ಅಷ್ಟು ಖರಾಬಿತ್ತು ಅವಾಗ. 90 ಇತ್ತಲ್ಲ. ಸ್ಟಿಲ್ ನಮಗೆ ವಿಪರೀತ ಉತ್ಸಾಹ ಇತ್ತು. ಮತ್ತು ಸಂಘದಲ್ಲಿ ಒಂದು ಸರ್ತಿ ಸೂಚನೆ ಕೊಟ್ಟರೆ ಮುಗೀತಷ್ಟೇ, ಎವ್ರಿಥಿಂಗ್ ಈಸ್ ಸೇಮ್, ಹೋಗಲೇಬೇಕು ಅಂತ ಹೊರಟ್ವಿ. ತುಂಬ ಸಂತೋಷ, ಅಂದರೆ ತುಂಬ ಭಯ ಆಗಿಯ ಪ್ರಶ್ನೆನೇ ಇಲ್ಲ. ಹೋರಾಟ ಮಾಡಿದ್ವಿ. ಅಲ್ಲಿ 8 ದಿವಸ ಇದ್ವಿ ನಾವು. ಮತ್ತು ಒಬ್ಬರೊಬ್ಬರು 3 ಲಕ್ಷ ಜನ ಇದ್ದರು. ಈ ಒಂದು ವಿಷಯ ಹೇಳಬೇಕು ಏನಂತಂದರೆ, ರಾಂಗ್ ನೆರೆಟಿವ್ಸ್ ಸಮಾಜದಲ್ಲಿ ಬಂದುಬಿಟ್ಟಿರುತ್ತೆ. 84ರಿಂದ ಇದಕ್ಕೆ ಬಾಬ್ರಿ ಮಸ್ಜಿದ್ನ ಕರೀತಾರೆ. ಅದು ಮಸ್ಜಿದ್ ಅಲ್ಲ, ಯಾರು ಕೂಡ ನಮಾಜ್ ಮಾಡೋಕ್ಕೂ ಬರ್ತಾ ಇರಲ್ಲ. ಅದಕ್ಕೆ ವಿವಾದಿತ ಕಟ್ಟಡ, ಡಿಸ್ಪ್ಯೂಟೆಡ್ ಕಟ್ಟಡ ಅಂತಲೇ ಕರಿತಾ ಇದ್ದಿದ್ದು. ಈ ಕಾಂಗ್ರೆಸ್ನವರು ಇದನ್ನು ಕರೆಯಕ್ಕೆ ಶುರು ಮಾಡಿದ್ರು, ಬಾಬ್ರಿ ಮಸ್ಜಿದ್ ಅಂತ. ಹಾಗೆ ಈಗಲೂ ನಮ್ಮನ್ನು ಏನು ಮಸ್ಜಿದ್ ಹೊಡೆದಾಕ್ಬಿಟ್ರೆ, ಮಸ್ಜಿದ್ ಹೊಡೆದಿಲ್ಲ ನಾವು. ಮತ್ತು ಭಾರತದ ಇತಿಹಾಸದಲ್ಲಿ ಮಸೀದಿ ಹೊಡೆದಿರತಕ್ಕಂಥದ್ದು ಇತಿಹಾಸವೇ ಇಲ್ಲ. ಇನ್ನು ಅವ್ರುಗಳು ಸಾವಿರಾರು ದೇವಸ್ಥಾನ ಹೊಡೆದಾಕಿರ್ತಕ್ಕಂಥ ಕಳಂಕಿತ ಕಟ್ಟಡವನ್ನು ನೆಲಸಮ ಮಾಡಿದ್ದೀರಿ ಅಂತ ಹೇಳಿ ನೆಲಸಮ ಮಾಡಿದ್ವಿ. ಅದಕ್ಕೆ
ದೇವರ ಅನುಗ್ರಹ ಮತ್ತು ಎಲ್ರಿಗೂ ಕೂಡ ಆಂಜನೇಯನ ಒಂದು ಆವೇಶ ಆಗಿತ್ತು. ಎಲ್ಲ ನುಗ್ಗೆಲ್ಲ ಮಾಡಿ ಮತ್ತು ಅಲ್ಲಿಂದು ತಾತ್ಕಾಲಿಕವಾದ ಮಂದಿರ ನಿರ್ಮಾಣನೂ ಮಾಡಿ ಅದಕ್ಕೆ ಪೂಜಾರ್ಚಿಗಳನ್ನು ಪೂಜೆನೂ ಮಾಡಿ ಪ್ರಾಣಪ್ರತಿಷ್ಠೆ ನನಗೊಂದು ಕುತೂಹಲ. ನಾನು ಇದಕ್ಕೆ ಯಾರೋ ನಮ್ಮ ಸುಧೀರ್ ಶೆಟ್ಟರನ್ನೇ ಕೇಳ್ತೀನಿ. ನಾನು ಒಂದು ಈ ಹೊತ್ತಲ್ಲಿ ನನಗೆ ಪ್ರಶ್ನೆ ಕಾಡೋದು, ಕರಸೇವಕರಾಗಿ ಹೋದವರು ಅಲ್ಲಿದ್ದಂಥ ಕಟ್ಟಡವನ್ನು ಕೆಡವಬೇಕು ಅಂತಲೇ ಹೋಗಿದ್ದ, ಅಂದರೆ ಪ್ಲ್ಯಾಂಡ್ ಆ್ಯಕ್ಷನ್ನ ಇದು ಅಂತ. ಈಗೆಲ್ಲ ಸೆಟಲ್ ಆಗಿದೆ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಇದು ಮೊದಲು ಮಾತನಾಡಿದ್ರೆ ಇದು ವಿವಾದ ಆಗ್ತಾ ಇತ್ತು, ಈಗ ಸೆಟಲ್ ಆಗಿದೆ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸುಧೀರ್ ಶೆಟ್ರೆ, ಪ್ಲ್ಯಾಂಡ್ ಆ್ಯಕ್ಷನ್ ಆಗಿತ್ತಾ ಇದು? ಇರಲಿಲ್ಲ, ಅದು ಕೇಳಿದೆ ಮುಂದ್ಗಡೆನೇ. ನಾವು ಹೋಗಿರುವಂಥದ್ದು ಒಂದೇ, ಯಾಕಂತ ಹೇಳಿದರೆ ಆ ವಿವಾದಿತವಾಗಿರತಕ್ಕಂಥ ಏನು ಗುಂಬಸ್ ಇದೆ ಅದನ್ನು ಕೆಡವಬೇಕೆ ಎಂಬುದಾಗಿಯೇ ನಾವು ಹೋಗಿರುವಂಥದ್ದು. ನಮಗೆ ಸೂಚನೆ ಕೂಡ ಹಾಗಿತ್ತು, ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ನೀವು ಅದನ್ನು ಆ ಒಂದು ಏನು ಗುಂಬಸ್ ಇದೆ ಅದನ್ನು ಕೆಡವಲೇಬೇಕೆಂಬಂಥ ಸೂಚನೆ ಇತ್ತು. ಹಾಗಾಗಿ ಬಹಳ ಉತ್ಸಾಹದಿಂದ, ಯಾಕಂತ ಹೇಳಿದರೆ ನಮ್ಮ ಶ್ರೀರಾಮಚಂದ್ರ ನಮ್ಮ ಆದರ್ಶ, ನಮ್ಮ ಮರ್ಯಾದಾ ಪುರುಷೋತ್ತಮ, ನಮ್ಮ ದೇವರು ಅಂತ ಅವರನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ. ಅಂತಹ ಶ್ರೀರಾಮಚಂದ್ರನ ಆ ಒಂದು ಏನು ಅವರ ಏನು ಆ ಜನ್ಮಭೂಮಿ ಇದೆ, ಆ ಜನ್ಮಭೂಮಿಯಲ್ಲಿ ಮಂದಿರ ಆಗಲೇಬೇಕೆಂಬಂತಹ ಬಹಳ ಒಂದು ಉತ್ಸಾಹದಿಂದ ಆ ಸಂದರ್ಭದಲ್ಲಿ ಹೋಗಿರುವಂಥದ್ದು. ಹಾಗಾಗಿ ಆ ಒಂದು ಹಂತಕ್ಕೆ ನಮಗೆ ಮುಟ್ಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ. ಅದಂಥ ಒಂದು ನೋವು ನಮಗೆ ಕಾಡ್ತಾ ಇತ್ತು. ಎಸ್, ನಾನು ನಾರಾಯಣ್ ಪಾಂಡುರಂಗಿ ಅವರೇ, ಬಹುಶಃ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದೊಂದು ಭಾಷಣ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಅವರು ಆ ಭಾಷಣ ಮಾಡೋ ಸಂದರ್ಭದಲ್ಲಿ ಜಮೀನ್ ಕೋ ಸಮತಲ್ ಕರ್ನಾ ಪಡೇಗಾ ಅಂತ ಹಿಂದಿನ ದಿನ ಸೂಚನೆ ಕೊಟ್ಟಂಗೆ ಆ ಭಾಷಣ ಸ್ಪಷ್ಟವಾಗಿದೆ. ನಾವು ಭಜನೆ ಮಾಡ್ತೀವಿ, ಭಜನೆ ಒಬ್ಬೊಬ್ಬರೇ ಮಾಡೋದಕ್ಕಾಗಲ್ಲ, ಜನ ಸೇರಿಸಿ ಮಾಡಬೇಕು. ಭಜನೆ ಮಾಡಬೇಕು ಅಂತಂದರೆ ಜಮೀನು ಸಮತಟ್ಟಾಗಿರಬೇಕು, ಜಮೀನ್ ಕೋ ಸಮತಲ್ ಕರ್ನಾ ಪಡೇಗಾ. ಸೊ ಈ ಸೂಚನೆ ಇತ್ತ 92ರಲ್ಲಿ? ಎಸ್, ಬಂದೆ ಗೋಪಾಲ್ ಅವರು. ನಮಗೆಲ್ಲರಿಗೂ ಸಾಮಾನ್ಯ ಎಸ್ ಮಾತಾಡಿ ನಾರಾಯಣ್ ಪಾಂಡುರಂಗಿ ಅವರೇ. ನಮಗೆಲ್ಲರಿಗೂ ಸಾಮಾನ್ಯ ಕರಸೇವಕರಾಗಿ ಸರಿಯೂ ನದಿಯಿಂದ ಮರಳನ್ನು ತಂದು ಪಾದಕ್ಕೆ ಹಾಕಬೇಕು ಅಂತಿತ್ತು. ಆದರೆ ನಂತರ ನಮಗೆ ಗೊತ್ತಾಯಿತು, ಅಲ್ಲಿ ವಿನಯ ಕಟಿಯಾರ ನೇತೃತ್ವದಲ್ಲಿ ಒಂದು ಆತ್ಮಹತ್ಯಾ ದಳ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಹಳದಿ ರಿಬ್ಬನ್ ತಲೆ ಕಟ್ಟಿಕೊಂಡಂಥ ಆತ್ಮಹತ್ಯಾ ದಳ, ಸುಸೈಡ್ ಸ್ಕ್ವಾಡ್, ಅವರಾಗಲೇ ಎಲ್ಲ ಕಟ್ಟಡ ಕೆಡುವ ಸಾಮಗ್ರಿಯನ್ನು ತಂದಿಟ್ಟುಕೊಂಡು ತರಬೇತಿ ಹೊಂದಿ ಅಲ್ಲಿ ಸನ್ನದ್ಧರಾಗಿದ್ದರು ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಸೊ ಅವರು ಕಟ್ಟಡ ಕೆಡವಲಿಕ್ಕೆ ಪೂರ್ವ ನಿಯೋಜಿತ ಸನ್ನದ್ಧರಾಗಿದ್ದರು. ಅವರು ಕೆಡವಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾವು ಕೇವಲ ಒಳಗೆ ಹೋಗಿ ಅಲ್ಲಿರೋ ಮರಳು ಕಲ್ಲುಗಳನ್ನು ಸರಿಸಿಡುವಂಥ ಕರಸೇವೆಯನ್ನು ನಾವು ಮಾಡಿದ್ದೇವೆ. ಖಂಡಿತ ಇದು ಅಲ್ಲಿ ವಿನಯ್ ಕಟಿಯಾರ್ ಅವರ ನೇತೃತ್ವದಲ್ಲಿ ಸುಸೈಡ್ ಸ್ಕ್ವಾಡ್ ರೆಡಿ ಇತ್ತು. ಆ ಕಟ್ಟಡವನ್ನು 5 ಗಂಟೆ ಒಂದು ಜಗದೀಶ್ ಅವರೇ, ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಈಗ ವಿಶ್ವ ಹಿಂದೂ ಪರಿಷತ್ತು, ಶಿವಸೇನೆ, RSS ಇವರಿಗೆ ಯಾಕೆ ಕ್ರೆಡಿಟ್ ಸಿಗಬೇಕು ಅಂತ ಈಗ ಕ್ರೆಡಿಟ್ ಅಲ್ಲಿ ಪಾಲ್ ಕೇಳ್ತಿದ್ದಾರೆ ಕೆಲವರು. ನಿಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ. ಕಾಂಗ್ರೆಸ್ ಅವರು ಕ್ರೆಡಿಟ್ ಅಲ್ಲಿ ಪಾಲ್ ಕೇಳ್ತಾ ಇದ್ದಾರೆ. ರಾಜೀವ್ ಗಾಂಧಿ ಓಪನ್ ಮಾಡಿಸಿದ್ರು, ಇನ್ನೊಂದು ಮತ್ತೊಂದು ಅಂಥವ್ರಿಗೆ ಏನು ಹೇಳ್ತೀರಿ? ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣ ಆಗೋ ಸಂದರ್ಭದಲ್ಲಿ ಯಾರಿಗೆಲ್ಲ ಆಶೀರ್ವಾದ ಬೇಕೋ ಬಂದು ಅವರು ಆಶೀರ್ವಾದ ತಗೊಂಡು ಅವ್ರಿಗೆ ಏನು ಬೇಕಾದ್ರೂ ಆಶೀರ್ವಾದ ಪಡ್ಕೊಂಡೋಗ್ಲಿ, ಅವ್ರಿಗೆ ಲಾಭ. ಯಾರು ಬರಲ್ವೋ ಅವ್ರಿಗೆ ನಷ್ಟವಾಗುತ್ತೆ. ಯಾರು ಬೇಕಾದ್ರೆ ಕ್ರೆಡಿಟ್ ತೊಗೊಂಡೋಗ್ಲಿ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ತು, RSS ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ಕ್ಲೂಡಿಂಗ್ BJP ಅವರು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಗೆ ದಮ್ಮಿದೆಯಾ, ಬಂದು ರಾಮ ಮಂದಿರಕ್ಕೆ ಬನ್ನಿ. ನಿಮ್ಗೆ ದಮ್ಮಿದ್ರೆ, ನಿಮ್ಗೆ ಯೋಗ್ಯತೆ ಇದ್ದರೆ ರಾಮ ಮಂದಿರಕ್ಕೆ ಬನ್ನಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮೆಕ್ಕಾಗೋ ಮದೀನಾಗೋ ಹೋಗಿ ಸಾಯ್ರಿ. ಎಸ್ ಗೋಪಾಲ್ ಅವರೇ, ಒಂದು ಕೊನೆಯದಾಗಿ ಅದೇ ಕ್ರೆಡಿಟ್ನ ವಿಚಾರಕ್ಕೆ ಬಂದಾಗ ಜೀವತ್ತೇದವರಿಗೆ ಕ್ರೆಡಿಟ್ ಸಿಗಬೇಕು ಅಥವಾ ನಾವು ಏನೋ ಗೇಟ್ ಓಪನ್ ಮಾಡಿಸಿದ್ವಿ, ಭಜನೆಗೆ ಅವಕಾಶ ಕೊಟ್ವಿ, ನಮಗೆ ಕ್ರೆಡಿಟ್ ಸಿಗಬೇಕು ಅಂತ ಕೇಳಬೇಕು? ಕ್ರೆಡಿಟಲ್ಲಿ ಪಾಲ್ ಕೇಳಬೇಕಾ ಅಂತ? ಏನಂದರೆ ರಾಜೀವ್ ಗಾಂಧಿ ಬೀಗ ತೆಗೆಸಿದ್ದಲ್ಲ, ಕೋರ್ಟಿಂದ ಆರ್ಡ್ರ್ ಆಗಿ ಬೀಗ ತೆಗೆದಿರೋದು. ಅದು ಸುಮ್ಮನೆ ರಾಜೀವ್ ಗಾಂಧಿ ತೆಗೆಸಿದ್ರು ಅನ್ನೋಂಥದ್ದು ರಾಂಗ್ ನೆರೇಟಿವ್ ಒನ್ಸ್ ಅಗೇನ್. ಎರಡನೇದು, ಆವಾಗಲೇ ಹೇಳಿದಂಗೆ ಬಾಬ್ರಿ ಮಸ್ಜಿದಲ್ಲ, ಅದು ಇಟ್ ಈಸ್ ಎ ಡಿಸ್ಪ್ಯೂಟೆಡ್ ಕನ್ಸ್ಟ್ರಕ್ಷನ್ ಅದು. ಮೂರನೇದಾಗಿ ಅವ್ರು ಹೇಳಿದ್ರಲ್ಲ, ಆ ಥರ ಏನೂ ಸೂಚನೆ ಇರಲ್ಲ. ಯಾಕೆಂದರೆ ನಾನು ಸಾಕಷ್ಟು ದೊಡ್ಡ ಸ್ಥಾನದಲ್ಲಿದ್ದೆ RSSನಲ್ಲಿ, ಬೆಂಗಳೂರು ಸಿಟಿ ಇನ್ಚಾರ್ಜ್ ಇದ್ದೆ, ನಾನು ಪ್ರಾಂತ್ಯಕ್ಕೆ ಇನ್ಚಾರ್ಜ್ ಇದ್ದೆ. ಎಲ್ಲೂ ಇರಲಿಲ್ಲ. ಏನಂತಂದರೆ ಸಂಕಲ್ಪ, ದೃಢ ಸಂಕಲ್ಪ ಆಗಬೇಕು, ಹಿಂದೂ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಹೋಗಿದ್ದಷ್ಟೇ. ಆದರೆ ಅಲ್ಲಿ ಕೆಲವ್ರಿಗೆ ಆವೇಶ, ಆಂಜನೇಯನ ಆವೇಶ ಆಗೋಯ್ತು, ಅವ್ರಿಗೆ ಹನುಮಂತನ ಆವೇಶ ಆಗೋಯ್ತು. ಹಾಗಾಗಿ ನುಗ್ಗಿ ಶುರು ಮಾಡಿದ್ರು. ಒಂದು ಸರಿ ಶುರು ಮಾಡಿದ್ಮೇಲೆ ನಿಲ್ಸಿ ಅಂತ ಹೇಳೋಕ್ಕೆ ನಮ್ಮ ಕೈಲಿ ಹೇಳಬಾರ್ದು. ಯಾವ ಬಾಯಿನಿದೆ ಹೇಳ ನಿಲ್ಸಿ ಅಂತ? 500 ವರ್ಷಗಳಿಂದ 75 ಯುದ್ಧ ನಡೆದು ಸುಮಾರು
3,75,000 ಜನ ಬಲಿದಾನ ಆಗಿರ್ತಕ್ಕಂಥದ್ದು. 3,75,000 ಜನ ನಮ್ಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು ಅಂತ ಹೇಳಿ ಈಶ್ವಪ್ನವರು. ನನಗೆ ಗೊತ್ತು, ಹೇಳ್ತೀನಿ ಕಡೆ ಇತಿಹಾಸ, ಬಾಬರ್ ನಾಮ ಇದೆ, ಬೇಬೆಲ್ಲ ಇದೆ, ಎಲ್ಲ ಓದಿರ್ತೀನಿ. 3,75,000 ಜನದ ಬಲಿದಾನ ಆಗಿತ್ತು, ಮತ್ತು 90 ಬಲಿದಾನ ಆಗಿದೆ. ಅದು ಒಡೆಯಕ್ಷ ಮಾಡಿದ್ರೆ ಬೇಡ ಅಂತ ಹೇಳಂಥದ್ದು. ಅದಕ್ಕೋಸ್ಕರ ಅವ್ರು ತೋಡು ಅಂತ ಹೇಳಿದ್ರು, ಮತ್ತೆ ಹೊಡೆದು ಹಾಕಿದ್ವಿ ಎಲ್ಲ ಕೂಡ. ಎಸ್ ಗೋಪಾಲ್ ಅವರೇ, ಥ್ಯಾಂಕ್ ಯು. ನಾರಾಯಣ ಪಾಂಡುರಂಗಿ ಅವರಿಗೆ, ಜಗದೀಶ್ ಅವರಿಗೆ ಮತ್ತು ಸುಧೀರ್ ಶೆಟ್ಟಿ ಕಣ್ಣೂರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.